नमः ओं विष्णुपादाय कृष्णप्रेष्ठाय भूतले श्रीमते जयपताकस्वामिन् इति नामिने। नमः आचार्यपादाय निताय कृपप्रदायिने गौरकथादामदाय नगरग्रामतारिणे। नमः ओं विष्णुपादाय कृष्णप्रेष्ठाय भूतले श्रीमते भक्तिवेदान्त स्वामिन् इति नामिने। नमस्ते सारस्वती देवे गौरवाणी प्रचारिणे निर्विशेष शून्यवादी पाश्चात्य देशतारिणे। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद। हरे कृष्णा 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 हरे हरे, हरे राम 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 हरे हरे। ॐ अज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरवे नमः। मूकं करोति वाचालिं भङ्गं लङ्घायते गिरिं यत्कृपातमहं वन्दे श्रीगुरुं दीनतारिणं परमानन्दमाधवं श्रीचैतन्यमीश्वरं। हरि ओಂ तत्सत्। ಹರೇ ಕೃಷ್ಣ. ಎಲ್ಲರಿಗೂ ಈ ದಿನದ ಗೀತಾರ್ಥ ಸ್ವಾರಸ್ಯ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸುಸ್ವಾಗತ. ಈ ದಿನ ನಾವು ಭಗವದ್ಗೀತೆಯ ರೂಪದ 15ನೇ ಅಧ್ಯಾಯದ 9ನೇ ಶ್ಲೋಕವನ್ನು ಅಧ್ಯಯನ ಮಾಡ್ತಿದ್ದೀರಿ. ಈ ಶ್ಲೋಕದ ಅನುವಾದ ಹೀಗಿದೆ: ಜೀವಿಯು ಹೀಗೆ ಇನ್ನೊಂದು ಜಡ ದೇಹವನ್ನು ಪಡೆಯುತ್ತಾನೆ. ಒಂದು ನಿರ್ದಿಷ್ಟ ಬಗೆಯ ಕಿವಿ, ಕಣ್ಣು, ನಾಲಗೆ, ಮೂಗು ಮತ್ತು ಸ್ಪರ್ಶೇಂದ್ರಿಯಗಳನ್ನು ಪಡೆಯುತ್ತಾನೆ. ಇವನ್ನು ಮನಸ್ಸಿನ ಸುತ್ತ ಜೋಡಿಸಿದೆ. ಹೀಗೆ ಅವನು ಇಂದ್ರಿಯ ವಸ್ತುಗಳ ಒಂದು ವಿಶಿಷ್ಟ ಸಮೂಹವನ್ನು ಅನುಭವಿಸುತ್ತಾನೆ. ಹರೇ ಕೃಷ್ಣ. ನೋಡಿ, ಇದು ಬಹಳ ವಿಶೇಷವಾದಂತ ಮಾಹಿತಿ. ನನ್ಗಂತೂ ಅನಿಸ್ತಿದೆ. ನೋಡಿ, ನಮ್ಮ ಬಗ್ಗೆ ನಾವೇ ತಿಳ್ಕೊಳ್ಳೋದು ಬಹಳ ಮುಖ್ಯ. ನಾವು ಯಾರ್ಯಾರ ಬಗ್ಗೆನೋ ಸುದ್ದಿ ನೋಡಿ ವಿಷಯ ಗಮನ ಕೊಡಕ್ ಹೋಗ್ತೀವಿ. ನಮ್ಮ ಬಗ್ಗೆ ನಾವು ತಿಳ್ಕೊಳ್ಳೋದು ಬಹಳ ಮುಖ್ಯ ಆಗತ್ತೆ. ತಿಳ್ಕೊಂಡು ನೋಡಿ ಸೂಕ್ತವಾಗಿ ನಡ್ಕೊಳ್ಬೇಕಾಗಿರುತ್ತೆ ರೀತಿಯಲ್ಲಿ ನಡ್ಕೊಳ್ಳೋದು. ಇದು ಯಾವ ಅಧ್ಯಾಯದಲ್ಲಿ, ಯಾವ ಹಿನ್ನೆಲೆಯಲ್ಲಿ, ಯಾವ ಪ್ರಶ್ನೆಗೆ ಉತ್ತರವಾಗಿ ಇವೆಲ್ಲ ಬರ್ತಾ ಇದೆ ಅನ್ನೋದು ಗೊತ್ತಿರಬೇಕು. ನೋಡಿ, ಅರ್ಜುನನ ಕೊನೆಯ ಪ್ರಶ್ನೆ ಯಾವುದೇ ಆಗಿತ್ತು ಇಲ್ಲಿ? ಪ್ರಕೃತಿಗಳ ಬಗ್ಗೆ ಗೊತ್ತು ಹೇಳ್ತಾರೆ ಪ್ರಭುಜಿ. ಈ ಅವನ ಲಕ್ಷಣಗಳು ಹೆಂಗಿರ್ತವೆ ಅದನ್ನ ತಿಳ್ಕೊಂಡ್ಮೇಲೆ, ತ್ರಿಗುಣಗಳನ್ನ ತಿಳ್ಕೊಂಡ್ಮೇಲೆ ಅವ್ರ ಲಕ್ಷಣಗಳು ಹೇಗಿರುತ್ತದೆ ಅಂತ. ವೆರಿ ಗುಡ್ ಮಾತಾಜಿ. ಈ ಗುಣತ್ರಯಗಳನ್ನ ಮೀರಿದವನ ಲಕ್ಷಣಗಳು ಯಾವುವು? ನೋಡಿ, ಆತನು ಹೇಗೆ ನಡೆದುಕೊಳ್ತಾನೆ, ಅವನು ಹೇಗೆ ಪ್ರಕೃತಿ ಗುಣಗಳನ್ನ ಮೀರಿರ್ತಾನೆ. ನೋಡಿ, ಪ್ರಕೃತಿ ಈ ಒಂದು ಪ್ರಶ್ನೆಗೆ ಭಗವಂತ ಉತ್ತರ ಕೊಡ್ತಾ ಹೋಗ್ತಿರುವಂತದ್ದು ಪ್ರಕೃತಿ ಗುಣಗಳ ಒಂದು ಉದಾಹರಣೆಯಲ್ಲೇ ಒಂದು ಮರ ಒಂದು ಉದಾಹರಣೆ ಎಲ್ಲ ಕೊಟ್ಟಿದ್ದು, ತನ್ನ ಭಗವಂತನ ಧಾಮದ ಬಗ್ಗೆ ವಿವರಣೆನೆ ಹೇಳಿದ್ದು. ನೋಡಿ, ಇಲ್ಲಿಗೂ ಅಲ್ಲಿಗೂ ಹೋಲಿಕೆಗಳು ಮಾಡ್ತಿರೋದು. ನೋಡಿ, ಈಗ ಜೀವಿ ಈ ಭೌತಿಕ ಪ್ರಪಂಚದಲ್ಲಿ, ಪ್ರಕೃತಿಯಲ್ಲಿ ಈ ಮನಸ್ಸನ್ನ ಇಟ್ಕೊಂಡು, ನೋಡಿ ಈ ಇಂದ್ರಿಯಗಳನ್ನ ಇಟ್ಕೊಂಡು ನೋಡಿ ಹೆಂಗೆ ಹಿಂದಿನ ಶ್ಲೋಕದಲ್ಲಿ ಬಹುವಾಗಿ ಕಷ್ಟಪಡ್ತಿದ್ದಾನೆ ಅಂತ ಕೂಡ ಓದಿದ್ವಿ ನಾವು. ಇದೇ ಇಂದ್ರಿಯಗಳು, ಇದೇ ಮನಸ್ಸು. ನೋಡಿ, ಅದು ಕೃಷ್ಣನ್ಗೆ ಇದು ನೋಡ್ಕೊಂಡಿರೋ ಕಷ್ಟ. ಯಾಕೆ? ಕೃಷ್ಣನ ಅಂಶ ಅಲ್ವಾ, ನಾವೆಲ್ಲ ಕೃಷ್ಣಂದೇ ಸನಾತನವಾಗಿ ಆತನ ಅಂಶ ಅಲ್ವಾ. ನೋಡಿ, ಹಂಗಾಗಿ ಇದು ನೋಡ್ಕೊಂಡಿರಕ್ ಆಗ್ತಿಲ್ಲ. ಅದಕ್ಕೋಸ್ಕರ ಈ ಮಾಹಿತಿ ವಿಷಯವನ್ನ ತಿಳಿಸ್ತಿದ್ದಾನೆ. ತಿಳಿಸಿ ನೋಡಿ ಅದರಿಂದ ಬಿಡುಗಡೆಗೊಳಿಸುವಂತ ಜಾಗೃತಿ ಮೂಡಿಸೋ ಪ್ರಯತ್ನ ಮಾಡ್ತಿದ್ದಾನೆ. ನಾವೆಲ್ಲರೂ ಹೆಂಗೆ ಸಿಕ್ಕಾಕೊಂಡಿದೀವಿ, ಯಾವ್ದ್ರಿಂದ ಸಿಕ್ಕಾಕೊಂಡಿದೀವಿ ಅನ್ನುವಂಥದ್ದು ತಿಳಿತಾ ಇದೆ. ನೋಡಿ, ತಿಳಿದ್ಮೇಲೆ ಏನ್ ಮಾಡ್ಬೇಕು? ನೋಡಿ, ಯಾವುದು ನಮ್ಮನ್ನ ಬಂಧಿಸಿಟ್ಟಿದೆ ಅನ್ನೋದನ್ನ ವಿಷಯವಾಗಿ ತಿಳ್ಕೊಂಡ್ರೆ ಅದರಿಂದ ಬಿಡಿಸ್ಕೊಳಕ್ ಸಹಾಯ ಆಗತ್ತೆ. ನೋಡಿ, ಹಿಂದಿನ ಶ್ಲೋಕದಲ್ಲಿ ನಾವು ಓದ್ತಿದ್ವಿ. ನೋಡಿ, ಹಿಂಗೆ ಗಾಳಿಯು ಗಂಧಗಳನ್ನು ಒಯ್ಯುವಂತೆ ಐಹಿಕ ಜಗತ್ತಿನಲ್ಲಿ ಜೀವಿಯು ತನ್ನ ಜೀವನದ ವಿವಿಧ ಕಲ್ಪನೆಗಳನ್ನು ಒಂದು ದೇಹದಿಂದ ಮತ್ತೊಂದು ದೇಹಕ್ಕೆ ಒಯ್ಯುತ್ತಾನೆ. ಹೀಗೆ ಅವನು ಒಂದು ಬಗೆಯ ದೇಹವನ್ನು ಪಡೆಯುತ್ತಾನೆ, ಮತ್ತೊಂದು ದೇಹವನ್ನು ಪಡೆಯಲು ಮೊದಲಿನ ದೇಹವನ್ನು ಬಿಡುತ್ತಾನೆ. ನೋಡಿ, ಇದು ಬಹಳ ಮುಖ್ಯ. ನಾವೆಲ್ಲರೂ ಒಂದು ದೇಹ ಪಡ್ಕೊಂಡಿದೀವಿ. ನಮ್ಮೆಲ್ಲರಿಗೂ ನೋಡಿ ಒಂದು ಜಡ ದೇಹ ಸಿಕ್ಕಿದೆ.
ನೋಡಿ, ನಮ್ಗೆ ಜೀವಿಯು ಹೀಗೆ ಇನ್ನೊಂದು ಜಡ ದೇಹವನ್ನು ಪಡೆಯುತ್ತಾನೆ. ನಮ್ಗೆಲ್ಲ ದೇಹ ಸಿಕ್ಕಿದೆ ಅಲ್ವಾ? ಈ ದೇಹದಲ್ಲಿ ನಾವಿದೀವಿ. ಅದನ್ನೇ ದೇಹಿ, ದೇಹ ಅಂತ ಹೇಳೋದು. ಗೃಹ ನೋಡಿ, ಗೇಹಿ, ದೇಹಿ ನೋಡಿ, ಈ ತರದೆಲ್ಲ ಪದಗಳು. ದೇಹಿನೋಸ್ಮಿನ್ ಯಥಾ ದೇಹೆ ಕೌಮಾರಂ ಯೌವನಂ ಜರಾ ನೋಡಿ, ಅಲ್ಲಿ ತಥಾ ದೇಹಾಂತರ ಪ್ರಾಪ್ತಿರ್ ಧೀರಸ್ತತ್ರ ನಮಃಪತಿ. ಧೀರನಾದವನು ನೋಡಿ ಇದಕ್ಕೆಲ್ಲ ಎದುರ್ಕೊಳ್ಳೋದಿಲ್ಲ. ಯಾವುದಕ್ಕೆ? ದೇಹದಲ್ಲಿ ಆಗುವಂತ ಬದಲಾವಣೆಗಳಿಗೆ ಅವನಿಗೆ ಗೊತ್ತಿರುತ್ತೆ, ಸಾವಿಗೆ ಎದುರ್ಕೊಳ್ಳೋದಿಲ್ಲ. ನೋಡಿ, ಅದು ಒಂದು ದೇಹದಿಂದ ಇನ್ನೊಂದು ದೇಹ ನಾವು ಬಾಲ್ಯದಿಂದ ಕೂಡ ಅನುಭವಿಸ್ಕೊಂಡು ಬರ್ತಿದೀವಿ. ನೋಡಿ, ಹುಟ್ಟದಾಗ ಆ ನೀವು ತಂದೆ ತಾಯಿಗಳಿದ್ದೀರಿ, ನಿಮ್ಮ ಮಕ್ಕಳಿಗೆ ನೀವು ಜನ್ಮ ಕೊಟ್ಟಿದ್ದೀರಿ. ಆ ಮಗು ವರ್ಷದಿಂದ ವರ್ಷಕ್ಕೆ ವರ್ಷದಿಂದ ವರ್ಷಕ್ಕೆ ವರ್ಷದಿಂದ ವರ್ಷಕ್ಕೆ ಆ ದೇಹದಲ್ಲಿ ಆಗೋ ಬದಲಾವಣೆಗಳು ನೋಡಿರ್ತೀರಿ. ನೀವು ಎತ್ತರ ಆಗೋದು ನೋಡಿದಿರಲ್ವಾ? ನೀವೆಲ್ಲ ನೋಡೇ ಇರ್ತೀರಿ. ಮೊದಲನೇ ವಯಸ್ಸು 1 ವರ್ಷದ ಮಗು ಇದ್ದಾಗ ತಂದಂತ ಬಟ್ಟೆಗಳು ಒಂದು 3-4 ವರ್ಷ ಆದ್ಮೇಲೆ ಆ ಬಟ್ಟೆಗಳು ಇಡಿಸೋದಿಲ್ಲ ಅಲ್ವಾ? ಟೈಟ್ ಆಗ್ಬಿಡುತ್ತೆ. ಹೌದು ಪ್ರಭುಜಿ. ಈ ತರದೆಲ್ಲ ಕಣ್ಣು ಮುಂದೆ ಕಟ್ಟು ಕೊಡ್ತಿದ್ದಾನೆ ಉದಾಹರಣೆಗಳು. ನೋಡಂಗೆ ಜಡ ದೇಹವನ್ನು ನಾವು ಪಡಿತಾ ಇದ್ದೀವಿ, ಬದಲಾಯಿಸ್ತಿದೀವಿ. ನೋಡಿ, ದೇಹಗಳು ಬದಲಾಗ್ತಿದಾವೆ. ಪ್ರಕೃತಿ ಎಷ್ಟು ಚೆನ್ನಾಗಿ ಮಾಡುತ್ತೆ ಅಂದ್ರೆ ಅದು ನಮಗ್ ಗೊತ್ತೇ ಆಗ್ತಾ ಇಲ್ಲ. ಗೊತ್ತಾಗದೇ ಇರೋ ರೀತಿ ಬಟ್ಟೆ ನಮಗೆ ದೇಹ ಬದಲಾಯಿಸ್ತಿದೆ. ನೋಡಿ, ಒಬ್ಬ ಜಾಣೆಯಾದಂತ ತಾಯಿ ನೋಡಿ ಆ ಮಗುಗೆ ಸ್ನಾನ ಮಾಡಿಸಿ ಬಟ್ಟೆ ಹಾಕ್ತಾಳೆ. ನೋಡಿ, ಆ ಮಗುಗೆ ಗೊತ್ತಾಗಲ್ಲ. ಆ ಮಗುಗೆ ಬಟ್ಟೆ ಬೇಡ ಅನ್ನತ್ತೆ, ನೋಡಿ ಹಠ ಮಾಡುತ್ತೆ, ಹಾಕ್ಸ್ಕೊಳಲ್ಲ ಅನ್ನತ್ತೆ. ನೋಡಿ, ಆಡಿಸ್ತಾನೆ ಬಟ್ಟೆ ಹಾಕ್ಬಿಡ್ತಾಳೆ. ನೋಡಿ ಹಂಗೆ. ನೋಡಿ, ಇಲ್ಲೂ ಕೂಡ ಪ್ರಕೃತಿ ಮಾತೇನು ಕೂಡ ನೋಡಿ ನಮಗೆ ಗೊತ್ತೇ ಆಗದಿದ್ದಂಗೆ ದೇಹಗಳು ಬದಲಾಯಿಸು. ನೋಡಿ, ಇಲ್ಲೂ ಕೂಡ ಸತ್ತಾಗ್ಲೂ ಕೂಡ ಹೆಂಗೆ ಸತ್ತಾಗ ಈ ಗಾಳಿ ಹೋಲಿಕೆ ಅಲ್ವಾ? ನಮಗೆ ಕಲ್ಪನೆಗಳೇನಿರ್ತವೋ ಅದೇ ತರನೇ ದೇಹ ಸಿಗುತ್ತೆ ಅಂತ. ಆ ದೇಹ ಯಾವ ಸಿಗುತ್ತೆ ಅಲ್ಲ, ಅದ್ರ ಗುಣಲಕ್ಷಣ ಹೇಳ್ತಿದ್ದಾರೆ ಈಗ ನಾವು ಪಡ್ಕೊಂಡಂತ ದೇಹ. ನೋಡಿ, ನಮಗ್ ಗೊತ್ತಿರ್ಬೇಕು, ನಾನು ಚೇತನ, ಈ ದೇಹ ಜಡ. ನೋಡಿ, ಈ ಚೇತನ ನಾನು, ನೋಡಿ ಆತ್ಮ ಚೇತನ. ಆ ಚೇತನ ಇರೋ ಕಾರಣವಾಗಿನೇ ಈ ದೇಹ ನೋಡಿ ಕ್ರಿಯಾಶೀಲವಾಗಿದೆ. ನೋಡಿ, ಚೇತನ ಆ ಆತ್ಮ ಆಚೆ ಬಂತು, ಆ ದೇಹ ಜಡ ದೇಹ ಕೊಳೆಯಕ್ ಶುರು ಆಗತ್ತೆ. ಹೆಂಗ್ ಕೊಳೆಯಕ್ ಶುರು ಆಗತ್ತೆ ಅಂದ್ರೆ, ನಿಮ್ ಮನೆಯಲ್ಲಿ ಬೆಳಗ್ಗೆ ಮಾಡಿಟ್ಟಂತ ಅನ್ನ ಸಾಯಂಕಾಲ ಅಷ್ಟೊತ್ತಿಗೆ ಏನಾಗತ್ತೆ? ಮೆತ್ತಗಾಗುತ್ತೆ ಪ್ರಭುಜಿ. ಮೆತ್ತಗಾಗತ್ತೆ. ನಾಳೆ ಬೆಳಿಗ್ಗೆ ಅಷ್ಟೊತ್ತಿಗೆ ಏನಾಗತ್ತೆ? ಅಳಸೆ ಹೋಗಿರುತ್ತೆ. ಹುಳುಗಳು ಇಟ್ಕೊಂಡಿರುತ್ತೆ ಪ್ರಭು. ಏನಾಗತ್ತೆ? ಇಟ್ಕೊಂಡಿರುತ್ತೆ ಯೋಗ್ಯತೆ ಇರಲ್ಲ ಪ್ರಭುಜಿ ಅದಕ್ಕೆ. ಅದನ್ನ ಹುಳಗಳು ಸೀಮೆಗಳೆಲ್ಲ ಮುದ್ರಕೊಂಡು ಆಮೇಲೆ ಏನಾಗುತ್ತೆ? ಒಂದ್ 3-4 ದಿನ ಬಿಟ್ಮೇಲೆ ಅನ್ನ ಏನಾಗುತ್ತೆ? ಜಾಸ್ತಿ ಸ್ಮೆಲ್ ಬಂದ್ಬಿಡ್ತೈತೆ. ವಾಸನೆ ಬಂದ್ಬಿಡುತ್ತೆ ಪ್ರಭು. ಮನೆ ಎಲ್ಲ ವಾಸನೆ ಆಗ್ಬಿಡುತ್ತೆ. 1 ತಿಂಗಳಾದ್ಮೇಲೆ ಏನಾಗುತ್ತೆ? ಅದ್ರಲ್ಲೇನಿರಲ್ಲ, ಹಿಡ್ಕೊಂಡ್ಬಿಟ್ಟಿರುತ್ತೆ. ಪುಡಿ ಪುಡಿ ಆಗಂಗಾಗುತ್ತೆ. ಆಮೇಲೆ 1 ವರ್ಷ ಆದ್ಮೇಲೆ ನೀರ್ ಆಗಿರುತ್ತೆ ಪ್ರಭು. ಒಂದ್ ವರ್ಷ ಆದ್ಮೇಲೆ ಆಮೇಲೆ ಅದ್ರ ಅಸ್ತಿತ್ವನೇ ಇರಲ್ಲ ಪ್ರಭುಜಿ. ಏನಿರಲ್ಲ, ಎಲ್ಲಾನು ಕಳ್ಕೊಂಡ್ಬಿಟ್ಟಿರುತ್ತೆ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಪ್ರಭು, ಅದರಲ್ಲಿ ಕ್ರಿಮಿಗಳು ಉತ್ಪತ್ತಿ ಆಗುತ್ತೆ ಪ್ರಭು. ಅದರಲ್ಲಿ ಅದೆಲ್ಲ 2 ದಿನ 3 ದಿನ ಆದ್ಮೇಲೆ ಕ್ರಿಮಿ ಉತ್ಪತ್ತಿ ಆಗುತ್ತೆ. ಆಮೇಲೆ ಏನಾಗುತ್ತೆ? ಒಂದ್ 10 ದಿನ ಒಂದ್ ತಿಂಗಳು ಅದಕ್ಕೆ ಬೂಜು ಬಂದ್ಬಿಡುತ್ತೆ ಪ್ರಭು. ಬೂಜು ಕೆಂಪಾಗುತ್ತೆ ಪ್ರಭುಜಿ ಅನ್ನ. 1 ತಿಂಗಳಾದ್ಮೇಲೆ ಏನಾಗುತ್ತೆ? 1 ವರ್ಷ ಆದ್ಮೇಲೆ ಏನಾಗುತ್ತೆ ಅನ್ನ? ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಸಂಪೂರ್ಣವಾಗಿ ನಾಶ ಹೊಂದುತ್ತೆ ಪ್ರಭುಜಿ. ಅಲ್ಲಿ ಯಾವ್ದು ಇರಲ್ಲ, ಶೇಷ ಆ ಲವಲೇಶ ಅಲ್ಲಿ ಏನೂ ಕಾಣೋದೇ ಇಲ್ಲ. ಕ್ರಿಮಿ ಬೀಳೋದೆಲ್ಲ 1ನೇ ದಿನ, 2ನೇ ದಿನ, 3ನೇ ದಿನ, 4ನೇ ದಿನ ಬಿಡಿ. 1 ತಿಂಗಳು, 1 ವರ್ಷ ಈ ತರ ನಾನು ಮಾತಾಡ್ತಿದ್ದೀನಿ ಅಲ್ವಾ? ನೋಡ, ಅದನ್ನ ತಿಂದು ಬೆಳೆದಂತ ದೇಹ ಆ ಅನ್ನದ ತರನೇ ಆಗತ್ತೆ ಅನ್ನೋದಕ್ಕೆ ಯಾರಿಗಾದ್ರೂ ಡೌಟ್ ಇದೆಯಾ? ಯಾರಿಗೂ ಇಲ್ಲ. ಇಲ್ಲ ಪ್ರಭುಜಿ. ಜಡ ದೇಹ ಎಷ್ಟು ಸರಳವಾಗಿ ನೋಡಿ ಅರ್ಥ ಮಾಡ್ಕೋಬಹುದು. ನೋಡಿ, ಈ ನಾವು ಕೊಡುವಂತ ಆಹಾರ ದೇಹಕ್ಕೆ ಹೊರತು ಆತ್ಮಕ್ಕಲ್ಲ. ನೋಡಿ, ಆ ಅನ್ನವನ್ನ ತಿಂದು 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 ರೂಪಗೊಂಡಂತ ದೇಹ ಅನ್ನ ಹೆಂಗ್ ಕೊಳೆಯುತ್ತೋ ಹಂಗೆ ಕೊಳೆಯೋದು. ಅದು ಅನ್ನ ಹೆಂಗೆ ಒಂದ್ ರೀತಿ ಜಡನೋ, ನಮ್ ದೇಹ ಕೂಡ ಅದೇ ತರ ಜಡ. ನೋಡಿ, ಹಂಗೆ
ದೇಹ ಜಡ ಅನ್ನುವಂಥದ್ದು ವಿಚಾರ, ಅದನ್ನ ನಾವು ಪಡ್ಕೊಳ್ತೀವಿ ಅನ್ನುವಂಥದ್ದು ವಿಚಾರ. ನೋಡಿ ಹಂಗೆ ದೇಹ ಪಡ್ಕೋತೀವಿ, ಆ ಯಾವ ದೇಹ ನಮಗೆ ಭಗವಂತ ಕೊಟ್ಟಿರ್ತಾನೋ ಆ ದೇಹಕ್ಕೆ ಕೆಲವೊಂದು ಗುಣ ಲಕ್ಷಣಗಳಿರ್ತಾವ ನೋಡಿ. ಒಂದೊಂದು ಜೀವಿ ಒಂದೊಂದರ ನೋಡಿ. ಅದನ್ನ ಇಲ್ಲಿ ಹೇಳ್ತೀವಿ, ಒಂದು ನಿರ್ದಿಷ್ಟ ಬಗೆಯ ಕಿವಿ, ಕಣ್ಣು, ನಾಲಿಗೆ, ಮೂಗು ಮತ್ತು ಸ್ಪರ್ಶೇಂದ್ರಿಯಗಳನ್ನ ಪಡುತ್ತಾರೆ ನೋಡಿ. ಇವೆಲ್ಲ ಜ್ಞಾನೇಂದ್ರಿಯಗಳು ನೋಡಿ. ಅದೇ ತರನೇ ಕರ್ಮೇಂದ್ರಿಯಗಳು ಕೂಡ ಒಂದೊಂದು ಕೂಡ ನೋಡಿ. ದೇಹದ ರಚನೆ ಯಾವ ಯಾವ ಒಂದು ಹಿನ್ನೆಲೆಯಲ್ಲಿ ಇವೆಲ್ಲನೂ ಒಂದು ನಿರ್ದಿಷ್ಟವಾದ ಕಿವಿ, ಮೂಗು, ಕಣ್ಣು ಸಿಗುತ್ತೆ? ಯಾರಾದ್ರೂ ಹೇಳ್ತೀರಾ? ಕಿವಿ, ಮೂಗು, ನಮ್ಮ ಯೋಚನೆಗಳ ಅನುಸಾರವಾಗಿ ಸಿಗುತ್ತೆ. ವೆರಿ ಗುಡ್ ಮಾತಾಜಿ. ಕಲ್ಪನೆಗಳು, ಯೋಚನೆಗಳು, ಕಲ್ಪನೆಗಳು ನೋಡಿ. ಹಿಂದಿನ ಶ್ಲೋಕದಲ್ಲಿ ಉಪಯೋಗಿಸಿರುವಂತ ಅದೇ ಪದ ಹೇಳ್ಬೇಕು ಅಂತಂದ್ರೆ ಕಲ್ಪನೆ ಅಂತ ಈ ಶ್ಲೋಕದಲ್ಲಿ ಹೇಳಿದರು. ಯೋಚನೆ, ಕಲ್ಪನೆ ಎಲ್ಲ ಒಂದೇ ಬಿಡಿ. ಹಂಗೆ ನೋಡಿ, ಅದನ್ನೇ ಶರೀರಂ ಯದವತ್ತಾಪ್ನೋತಿ ಯಚ್ಚಪ್ಯುತ್ಯ ಈಶ್ವರ ನೋಡಿ. ಹಿಂದಿನ ಶ್ಲೋಕದಲ್ಲಿ ಹೇಳಿದ್ದಾರೆ, ಕಲ್ಪನೆಗಳನ್ನು ಒಂದು ದೇಹದಿಂದ ಮತ್ತೊಂದು ದೇಹಕ್ಕೆ ಒಯ್ಯುತ್ತಾನೆ. ನಾವು ಏನ್ ಅಭ್ಯಾಸ ಮಾಡಿರ್ತೀವೋ ಜೀವನ ಪೂರ್ತಿ, ಏನನ್ನ ಅಭಿರುಚಿಗಳು ಬೆಳೆಸ್ಕೊಂಡಿರ್ತೀವೋ ನೋಡಿ, ಅದ್ರ ಪ್ರಕಾರನೇ ಇವೆಲ್ಲ ಬರೋದು. ಕೆಲವ್ರಿಗೆ ನೋಡಿ ಈ ಆನೆ ತರ ದೇಹ ಸಿಗುತ್ತೆ, ಆ ಮೂಗು ಸೊಂಡಿಲ್ ತರ ಬರುತ್ತೆ. ಯಾಕೆಂದ್ರೆ ಅವರು ಹಿಂದಿನ ಜೀವನದಲ್ಲಿ ಅದನ್ನೇ ಹೆಚ್ಚು ಬಳಸಿರ್ತಾರೆ ನೋಡಿ. ಕೆಲವರಿಗೆ ಕಿವಿ ಒಂದು ನಿರ್ದಿಷ್ಟವಾದಂತ ಆಕಾರ, ನಿರ್ದಿಷ್ಟವಾದಂತ ಒಂದು ಸೂಕ್ಷ್ಮತೆ, ತೀಕ್ಷ್ಣತೆ ನೋಡಿ, ಅದರ ಕಾರ್ಯಕ್ಷಮತೆ ನೋಡಿ, ಕಾರ್ಯಕ್ಷಮತೆ, ಎಫಿಷಿಯಂಟ್ ನೋಡಿ. ಕೆಲವು ಪ್ರಾಣಿಗಳಿಗೆ ಕಿವಿಗಳು ತುಂಬಾ ನೋಡಿ ಬಹಳ ಕಾರ್ಯಕ್ಷಮದಿಂದ ಕೆಲಸ ಮಾಡ್ತವೆ, ಎಫೆಕ್ಟಿವ್ ಆಗಿರ್ತವೆ. ಯಾವ್ದಾದ್ರು ಉದಾಹರಣೆ ಕೊಡ್ತೀರಾ? ಯಾವ ಪ್ರಾಣಿಗೆ ಯಾವ ಕಿವಿಗಳು ಹುಷಾರಾಗಿರುವಂತ ಪ್ರಾಣಿ ಯಾವುದು? ಜಿಂಕೆ ಪ್ರಭು. ಮೊಲ ಪ್ರಭುಜಿ, ಮೊಲ. ಮೊಲ, ನಾಯಿ, ನಾಯಿ, ಬೆಕ್ಕುಗಳಲ್ಲಿ ನೋಡಿ, ಬೆಕ್ಕು. ನೀವೆಲ್ಲ ಗಮನಿಸಿರ್ತೀರಿ, ಅವು ಕಿವಿಗಳು ನಿಮಿರುತ್ತೆ ಗೊತ್ತಾ? ಕಿವಿಗಳು ಅಲರ್ಟ್ ಆಗತ್ತೆ. ಏನಾದ್ರು ಒಂದು ಶಬ್ದ ಸಣ್ಣದೇನೋ ಕಿವಿ ಅಲರ್ಟ್ ಆಗತ್ತೆ, ನೋಡಿ ಬೇಕಿದ್ರೆ ಅಲ್ವಾ? ನೋಡಿ, ಕೆಲವು ಪ್ರಾಣಿಗಳ ಕಣ್ಣು ತುಂಬಾ ಎಫಿಷಿಯಂಟ್ ಆಗಿರುತ್ತೆ ನೋಡಿ. ಆಕಾಶದಿಂದ ಭೂಮಿಯಲ್ಲಿ ಆಕಾಶದಲ್ಲಿ ಹಾರ್ತಾ ಇರುತ್ತೆ, ಭೂಮಿಯಲ್ಲಿ ಕೆಲವು ಸಂಚಾರ ಮಾಡ್ತಿರ್ತೇವೆ. ಕೆಲವೊಂದು ಇಲಿ ಯಜ್ಞಗಳು, ಹಾವುಗಳು ನೋಡಿ. ಅದು ಒಂದು ಇಲ್ಲದಿಂದ ಇನ್ನೊಂದು ಹೆಂಗೆ ಓಡ್ತವೆ ನೋಡಿರ್ತೀರಿ ನೀವು, ಯಜ್ಞಗಳು, ಇಲಿಗಳು. ಅದನ್ನ ಇವುಗಳು ಆಕಾಶದಿಂದ ನೋಡ್ತವೆ ನೋಡಿ. ಕೆಲವು ಸೆಕೆಂಡ್ಗಳಲ್ಲಿ ಬಂದ್ಬಿಡುತ್ತೆ ಅದು ಇಟ್ಕೊಳಕ್ಕೆ ನೋಡಿ. ನಮ್ಮ ಇಡೀ ಹಿಂದಿನ ಜನ್ಮದ ಪ್ರಯತ್ನಗಳು ಏನೇನಕ್ಕೆ ನಾವು ಹೆಚ್ಚು 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 ಯೋಚನೆ, ಕಲ್ಪನೆ ನೋಡಿ ಇವುಗಳೆಲ್ಲನ ತೊಡಗಿಸಿರ್ತೀವೋ ಅದೇ ಪ್ರಕಾರ ಇಂದ್ರಿಯಗಳು ನಮಗೆ ಭಗವಂತ ಕೊಡ್ತಾನೆ, ಪ್ರಕೃತಿಯಲ್ಲಿ ಸಿಗುತ್ತೆ ನೋಡಿ ನಮಗೆ ನೋಡಿ. ಹಂಗೆ ಇದು ಬಹಳ ಮುಖ್ಯ. ನೀವು ನೋಡಿ ಗಮನಿಸಿದೀನಿ, ಈ ಕುರುಡ್ರು ಇರ್ತಾರಲ್ಲ, ಅಂಧರು, ಕಣ್ಣು ಕಾಣಿಸ್ದೇ ಇರೋರು, ಅವ್ರಿಗೆ ಭಗವಂತ ಕಣ್ಣಿರೋದಿಲ್ಲ, ಆದ್ರೆ ಇನ್ನೊಂದು ಕೆಲವು ಇಂದ್ರಿಯಗಳನ್ನು ತುಂಬಾ ಸೂಕ್ಷ್ಮವಾಗಿ ಕೊಟ್ಟಿರ್ತಾರೆ. ಗಮನಿಸಿರ್ತೀರೇನೋ ನೀವೆಲ್ಲ. ಅವ್ರ ಕಣ್ ಕಾಣಿಸಲ್ಲ, ಆದ್ರೆ ಕಿವಿ ತುಂಬಾ ಚೆನ್ನಾಗಿ ಕೇಳಿಸುತ್ತೆ. ಕಿವಿ ತುಂಬಾ ಶಾರ್ಪ್ ಇರುತ್ತೆ. ಅವ್ರಿಗೆ ಹತ್ರ ನಡ್ಕೊಂಡು ಬಂದವ್ರು ಇವರೇ ಅಂತ ಹೇಳ್ಬಿಡ್ತಾರೆ ಅವ್ರು ನೋಡಿ. ಅಷ್ಟು ಚಾಣಕ್ಷತೆ ಇರುತ್ತೆ ನೋಡಿ. ಬಾಕಿ ಇಂದ್ರಿಯಗಳು ನೋಡಿ ಹಂಗೆ ಒಂದು ಬಿಟ್ರೆ ಇನ್ನೊಂದು ಆತರ ಬೆಳೆಸ್ಕೊಂಡು ಹೋಗ್ತಾರೆ. ಈ ತರದ್ದು ನಾವು ಎಲ್ಲ ಬಹಳಷ್ಟು ಕಾಣ್ಬೋದು. ಹಂಗೆ ಕಿವಿ, ಕಣ್ಣು, ನಾಲ್ಗೆ, ಮೂಗು, ಸ್ಪರ್ಶೇಂದ್ರಿಯಗಳನ್ನ ನಾವು ಪಡ್ಕೊಂಡಿದೀವಿ ಅಂತಂದ್ರೆ ಅವುಗಳು ಇಂದಿನ ಜನ್ಮದ ನಮ್ಮ ಒಂದು ಕೆಲವು ಯೋಚನೆಗಳು, ಕಲ್ಪನೆಗಳೇ ಕಾರಣ ಅಂತ ಈ ಶ್ಲೋಕದಲ್ಲಿ ಗೊತ್ತಾಗ್ತಾ ಇದೆ ನೋಡಿ. ಹಂಗಾಗಿ ಈ ಜನ್ಮದಲ್ಲಿ ನಾವೇನ್ ಮಾಡ್ತಿದೀವಿ, ಇದು ಮುಂದಿನ ಜನ್ಮಕ್ಕೆ ಬೇಕಾಗಿರುವಂತ ದೇಹವನ್ನ ತಯಾರಿ ಮಾಡ್ತಾ ಇದೆ ಅಂತ ನೋಡಿ. ನೀವು ಈಗ ಅಡುಗೆ ಆಗ್ತಾ ಇದೆ, ಇನ್ ಸ್ವಲ್ಪ ಹೊತ್ತಿಗೆ ಊಟ ರೆಡಿ ಆಗ್ಬಿಡುತ್ತೆ ಅಂತ ಹೇಳ್ತೀರಲ್ಲ, ಆತರ ಇವತ್ತು ನಾನೇನ್ ಮಾಡ್ತಿದ್ದೇನೋ ಇದು ನಾಳೆಗೆ ತಯಾರಿ ನೋಡಿ. ಇವತ್ತು ನಿಮ್ಮ ಮಕ್ಕಳನ್ನೆಲ್ಲ ನೀವು ಸ್ಕೂಲ್ ಕಳಿಸಿ ಎಲ್ಲ ಓದಿಸ್ತಿರ್ತೀರಲ್ವಾ, ಏನಕ್ಕೆ? ನಾಳೆಗೆ ತಯಾರಿ. ನೀವು ಅಷ್ಟೇ ನೋಡಿ, ದುಡ್ಡು ಕಾಸು ಎಲ್ಲ ಕೂಡಿಕೊಂಡು ನೋಡಿ, ಒಂದು ಮನೆ ಕಟ್ಟಬೇಕು, ಒಂದು ಸೈಟ್ ತಗೋಬೇಕು ನೋಡಿ, ಒಂದು ಒಡವೆ ತಗೋಬೇಕು ನೋಡಿ, ಎಲ್ಲಾದ್ರೂ ಒಂದು ಟ್ರಿಪ್ ಹೋಗ್ಬೇಕು ನೋಡಿ, ಈ ತರದ್ ಏನೋ ಆಸೆ ಪಟ್ಕೊಂಡಿರ್ತೀರಲ್ವಾ.
ನೋಡಿ ಇವತ್ತೇನ್ ಮಾಡ್ತಿರ್ತೀರಿ, ನಾಳೆಗೆ ತಯಾರಿ. ನೋಡಿ ಎಲ್ಲವೂ ನಾಳೆಗೆ ತಯಾರಿ. ನಾಳೆ ಅಂತಂದ್ರೆ ನಾಳೆನೇ ಅಲ್ಲ. ನೋಡಿ ಇವತ್ತು ಇಷ್ಟು 8ನೇ ತಾರೀಕ, 9ನೇ ತಾರೀಕು ಅಲ್ವಾ? ನಾಳೆ 10ನೇ ತಾರೀಕಿಗೆ ತಯಾರಿ ಅಲ್ಲ. ನಾಳೆ ಅಂದ್ರೆ ನಾಳೆ ಅಲ್ಲ, ಫ್ಯೂಚರ್ ಅಂತ, ಮುಂದಿನ ಭವಿಷ್ಯ ಅಂತ. ನೋಡಿ ಹಂಗೆ ಅದು ಮುಂದಿನ ಜನ್ಮ ಆಗ್ಬೋದು. ನೋಡಿ ಮುಂದಿನ ಜನ್ಮ ಅಲ್ದಿದ್ರೆ ಮುಂದಿನ ಜನ್ಮ ಆಗ್ಬೋದು. ಆ ಮುಂದಿನ ಅಲ್ದಿದ್ರೆ ಅದ್ರ ಮುಂದಿನ ಆಗ್ಬೋದು. ಒಟ್ಟು ಇದು ತಯಾರಿನೇ. ನೋಡಿ ಈ ತರದ ಒಂದು ಸ್ಥಿತಿಯಲ್ಲಿ ನಾವು ಬದ್ಧರಾಗಿದ್ದೀವಿ ಅನ್ನೋದು ವಿಚಾರ. ನಮ್ಮ ನಿರ್ದಿಷ್ಟವಾದಂತ ನೋಡಿ ಇಂದ್ರಿಯಗಳು ನಾವೇನ್ ಪಡ್ಕೋತೀವಿ, ಇದಕ್ಕೆ ನಮ್ಗೆ ಯಾರು ಕಾರಣ? ನಾವೇ ನಾವೇ ಕಾರಣ ಕಾರಣ. ಪ್ರಭುಜಿ. ನಾವೇ ಕಾರಣ. ನೋಡಿ ನಾವೇ ಕಾರಣ. ನೋಡಿ ಹಂಗೆ ನೋಡಿ ಕರ್ಮ ಥಿಯರಿ, ಕರ್ಮ ತತ್ವ ಬಹಳ ಮುಖ್ಯ, ಬಹಳ ಸಂಕೀರ್ಣವಾದದ್ದು. ಅರ್ಥ ಮಾಡ್ಕೊಳಕ್ಕೆ ನೋಡಿ ಸುಲಭ ಅಂದ್ರೆ ಸುಲಭ, ಕಷ್ಟ ಅಂದ್ರೆ ಕಷ್ಟ. ನೋಡಿ ಎಲ್ಲಾ ಇವತ್ತಿನ ಜಗತ್ತಾಗ್ತಿರುವಂತವುಗಳಿಗೆ ಕರ್ಮತತ್ವದಿಂದನೇ ನಾವು ಅದನ್ನ ಅರ್ಥ ಗ್ರಹಿಸ್ಕೊಳಕ್ ಸಾಧ್ಯ, ಅರ್ಥ ಮಾಡ್ಸಕ್ಕೆ ಬೇರೆಯವ್ರಿಗೆ ಹೇಳಕ್ಕೂ ಸಾಧ್ಯ. ಇಲ್ಲದೇ ಇದ್ರೆ ಈ ಕಾಸ್ ಅಂಡ್ ಎಫೆಕ್ಟ್ ಥಿಯರಿ ಅಂತ ಕರ್ಮ ಸಿದ್ಧಾಂತ. ನೋಡಿ ಹಿಂಗ್ ಮಾಡಿದ್ರೆ ಹಿಂಗಾಗತ್ತೆ. ನೋಡಿ ಕಾನೂನನ್ನ ಗೌರವಿಸಿದ್ರೆ ನೋಡಿ ಕಾನೂನು ನಮ್ಮನ್ನ ಗೌರವಿಸುತ್ತೆ. ಕಾನೂನನ್ನ ನಾವು ಮುರಿದ್ರೆ ಕಾನೂನು ನಮ್ಮನ್ನ ಬಂಧಿಸುತ್ತೆ, ದಂಡಿಸುತ್ತೆ. ನೋಡಿ ಆಮೇಲೆ ಸಿಕ್ಕಾಕೊಂಡು ಒದ್ದಾಡ್ಸುತ್ತೆ, ನಮ್ಮನ್ನ ಕಷ್ಟ ಕೊಡುತ್ತೆ. ಇದು ಅರ್ಥ ಮಾಡ್ಕೊಳಕ್ ತುಂಬಾ ಕಷ್ಟನಾ? ಏನಿಲ್ಲ ಪ್ರಭುಜಿ, ಅರ್ಥ ಆಗುತ್ತೆ. ಇದರಿಂದಲೇ ನಮ್ಗೆ ಚೆನ್ನಾಗಿ ಅರ್ಥ ಆಗುತ್ತೆ ಪ್ರಭುಜಿ. ಇಷ್ಟೇ. ಹಂಗಾಗಿ ನಮ್ಮ ಭವಿಷ್ಯಕ್ಕೆ ನಮಗೆ ಕಷ್ಟ ಕಾರ್ಪಣ್ಯ ನೋಡಿ, ನಾವ್ ಏನೇನೆಲ್ಲ ಬಾಧೆ ಪೀಡೆ, ನೀವಾಗ್ಲಿ ನಿಮ್ಮ ಕುಟುಂಬ ಸದಸ್ಯರಾಗ್ಲಿ, ಇವೆಲ್ಲದಕ್ಕೂ ಯಾರು ಹೊಣೆ? ನಾವೇ ಹೊಣೆ ಪ್ರಭುಜಿ. ನಾವೇ ಹೊಣೆ. ನೋಡಿ ಇಷ್ಟು ಗೊತ್ತಾಗೋಯ್ತು. ನೋಡಿ ನಮ್ಮ ಬದುಕಲ್ಲಿ ತುಂಬಾ ಬದಲಾವಣೆಗಳಾಗ್ತವೆ. ಪ್ರತಿಯೊಂದು ಹೆಜ್ಜೆ, ಪ್ರತಿಯೊಂದು ನಡೆ, ಪ್ರತಿಯೊಂದು ನುಡಿ ಬಗ್ಗೆ ನಿಮ್ಗೆ ಬಹಳ ಎಚ್ಚರಿಕೆ ಇರುತ್ತೆ. ನೋಡಿ ನಾನು ಹಿಂಗ್ ಮಾಡ್ತಿದ್ದೀನಿ, ಇದ್ರ ಪರಿಣಾಮ ಏನು? ನಾನು ಹಿಂಗ್ ಮಾಡಕ್ ಹಿಂಗ್ ಹೋಗ್ತಿದ್ದೀನಿ, ಇದ್ರ ಪರಿಣಾಮ ಏನು? ಇದ್ರ ಪರಿಣಾಮ ಯಾರು ಎದುರಿಸ್ತಾರೆ? ನೋಡಿ ಯಾವಾಗ ಎದುರಿಸ್ತಾರೆ? ನೋಡಿ ಇದ್ರ ಪರಿಣಾಮ ಏನಾಗತ್ತೆ? ಒಬ್ಬ ವ್ಯಕ್ತಿಯಲ್ಲಿ ಇಷ್ಟು ಜಾಗೃತಿ ಆಗ್ಬಿಡ್ತು ನೋಡಿ, ಆತನಿಗೆ ಒಳ್ಳೆ ದಿನಗಳು ಬರ್ತವ ಆತನಿಗೆ. ನೋಡಿ ಆತನ ಪರಿವರ್ತನೆ ಆಗ್ತಾನೆ. ನೋಡಿ ಕೆಟ್ಟವನ್ನೆಲ್ಲ ಬಿಡ್ತಾನೆ, ಒಳ್ಳೆಯವನ್ನೆಲ್ಲ ಮಾಡ್ತಾನೆ. ಏನ್ ಮಾಡ್ಬೇಕು ಅದನ್ನ ಮಾಡ್ತಾನೆ, ಏನ್ ಮಾಡ್ಬಾರ್ದು ಅದನ್ನ ಮಾಡೋದಿಲ್ಲ. ಇದು ಅರ್ಥ ಮಾಡ್ಕೊಳಕ್ ತುಂಬಾ ಕಷ್ಟನಾ? ನನಗೊಂಚೂರು ಅರ್ಥ ಆಗ್ತಾ ಇಲ್ಲ, ಏನೇನೋ ಹೇಳ್ತಿದಾರೆ ಹಿಂಗ. ಹೌದಾ? ಬಹಳ ಸರಳ, ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ ಪ್ರಭುಜಿ. ನೀವು ಈ ಕಂಪೇರ್ ಮಾಡಿದ್ರಂತೂ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ ಪ್ರಭುಜಿ. ನೋಡಿ ಬದುಕು ನೋಡಿ, ಶಾಸ್ತ್ರಗಳೆಲ್ಲ ನಮ್ಗೆ ಇದ್ರ ಬಗ್ಗೆನೇ ಹೇಳ್ಕೊಡ್ತಿರೋದು. ನೋಡಿ ನಮ್ಮ ಸರ್ಕಾರ, ನಮ್ಮ ಸಂವಿಧಾನ, ನಮ್ಮ ಕಾನೂನು ನೋಡಿ ಇವುಗಳೆಲ್ಲ ಇದೇ ಹೇಳ್ಕೊಡೋದು. ನೋಡಿ ಕೆಟ್ಟದ್ ಮಾಡ್ಬೇಡಿ, ಒಳ್ಳೇದ್ ಮಾಡಿ. ಕಾನೂನು ಚೌಕಟ್ಟು ಒಳಗಡೆ ಇರ್ರಿ, ನೀವು ಸ್ವತಂತ್ರವಾಗಿರ್ತೀರಿ. ಕಾನೂನು ಮುರಿಯಕ್ ಹೋಗ್ಬೇಡಿ. ಕಾನೂನು ಚೌಕಟ್ಟಲ್ಲಿ ಎಲ್ಲರೂ ಚೆನ್ನಾಗಿರ್ಬೇಕು. ನಾನೊಬ್ಬನೇ ಚೆನ್ನಾಗಿರ್ಬೇಕು, ನಾನೊಬ್ಬನೇ ಲಾಭ ಮಾಡ್ಕೋಬೇಕು, ಬೇರೆಯವರೆಲ್ಲ ಹಾಳಾಗಿ ಹೋಗ್ಬಿಡ್ಬೇಕು. ನೋಡಿ ಹಂಗಂದ್ರೆ ನೋಡಿ ಸಮಸ್ಯೆ ಹಾಕೋತೀರಿ ಅಂತ. ನೋಡಿ ಈ ಕಳ್ಳರು, ಈ ದೊರಡೆಕೋರರು, ಕೊಲೆಗಡಕರು ನೋಡಿ ಅವ್ರಿಗೆ ಎಂತ ಒಂದ್ ಮನಸ್ಥಿತಿ ಅಂತಂದ್ರೆ ನೋಡಿ, ಮೊನ್ನೆ ನಮ್ಮ ರಥಯಾತ್ರೆ ನಮ್ಮ ದೇವಸ್ಥಾನದಲ್ಲಿ ಅದರಲ್ಲಿ ನಮಗೆ ಲೆಕ್ಕ ಸಿಕ್ಕಿರೋಂಗೆ 8 ಜನ ನೋಡಿ ಅವರ ಮೈ ಮೇಲಿದ್ದಂತ ಒಡವೆಗಳನ್ನು ಕಳ್ಕೊಂಡು ನೋಡಿ ಹಿಂಗೆ ಲಪಟಾಯಿಸ್ಬಿಡ್ತಾರೆ, ಎಗರಿಸ್ಬಿಡ್ತಾರೆ, ಗೊತ್ತೇ ಆಗೋದಿಲ್ಲ. ನೋಡಿ ಕೆಲವು ಸತಿ ಕಿವಿ ವಾಲೆ ಕೇಳ್ತಾರೆ, ಕಿವಿನೇ ಹರ್ಕೊಂಡು ಹೋಗುತ್ತೆ. ನೋಡಿ ಹಾಕಿರೋ ಒಡವೆಗಳು ಮೈ ಮೇಲೆ ಹಂಗೆ ಕಿತ್ಕೊಂಡು ಹೋಗ್ತಾರೆ. ಅವ್ರಿಗೆ ಅಯ್ಯೋ ಪಾಪ ಇವ್ರಿಗೆ ನೋವಾಗುತ್ತಲ್ಲ ಅನ್ನೋದು ಇರೋಲ್ಲ. ನೋಡಿ ಕೆಲವರು ಅವ್ರಿಗೇನೋ ಬೇಕಾಗಿರುತ್ತೆ, 50 ರೂಪಾಯಿ ಕೊಲೆ ಮಾಡಿದ್ದಾರೆ. ನಾನು ಹೇಳ್ತಿದ್ದೀನಿ ಕೇಳಿ, ಏನಾದ್ರೂ ನೋಡಿ 50 ರೂಪಾಯಿ ನೋಡಿ ಕೊಲೆಗಳು ನೋಡಿ ಪ್ರಾಣನೇ ತೆಗೆದು ಬಿಡ್ತಾರೆ. ಅವ್ರಿಗೆ ಏನು ಅನ್ಸಲ್ಲ. ನೋಡಿ ಇದನ್ನೆಲ್ಲ ಸುಮ್ಮನೆ ಇರುತ್ತಾ? ಪ್ರಕೃತಿ ಅವ್ರಿಗೆ ಕರ್ಮ, ಸರ್ಕಾರನೇ ಸುಮ್ಮನೆ ಬಿಡಲ್ಲ ಅಲ್ವಾ? ಇನ್ನು ಯೂನಿವರ್ಸಲ್ ಗೌರ್ಮೆಂಟ್ ಸುಮ್ಮನೆ ಬಿಡುತ್ತಾ? ನೋಡಿ ಹಿಂಗೆ ನಮ್ಮ ನೋಡಿ ನಮ್ಮ ಕಾರ್ಯಗಳಿಗೆ
ನೋಡಿ, ನಾವೇ ಹೊಣೆ. ನಾನು ಏನ್ ಮಾಡ್ತಿದ್ದೀನಿ ಅನ್ನೋದು ನನ್ಗೆ ಗೊತ್ತಿರ್ಬೇಕು. ನೋಡಿ ನೋಡಿ, ಹಂಗೆ ಬದುಕಲ್ಲಿ ಕೆಲವು ಸತಿ ನೀವು ನೋಡಿರ್ತೀರಿ, ಏನೋ ಒಳ್ಳೇದ್ ಮಾಡ್ಬೇಕು ಅಂತ ಹೋಗ್ತೀರಿ, ಅದು ಉಲ್ಟಾ ಕೆಟ್ಟದಾಗ್ಬಿಡುತ್ತೆ. ನೋಡಿ, ಒಬ್ಬ ಡಾಕ್ಟರ್ ಸರ್ಜರಿ ಮಾಡಿ ಆ ಜೀವಿಯನ್ನು ಉಳಿಸ್ಬೇಕು ಅಂತ ಹೋಗ್ತಿರ್ತಾನೆ, ನೋಡಿ ಆ ಜೀವ ಹೋಗೇ ಬಿಡುತ್ತೆ. ಆತನ ಪ್ರಯತ್ನ, ಡಾಕ್ಟರ್ ಪ್ರಯತ್ನ ಕೈ ಮೀರಿ ಇರುತ್ತೆ. ನೋಡಿ, ಈ ತರದ ಹಲವಾರು ಸಂದರ್ಭಗಳಲ್ಲಿ ಆಗುತ್ತೆ. ಏನೇನೋ ಈ ತರದ್ದು ಒಂದು ವೃತ್ತಿ ಅಂದ್ರೆ ನಾನು ಇನ್ನೊಂದು ಬೇರೆ ಬೇರೆಗಳಲ್ಲೆಲ್ಲ ತಗೋಬಹುದು. ನೋಡಿ, ಕೆಲವೆಲ್ಲ ಹಂಗಿರ್ತವೆ. ನೋಡಿ, ಹಂಗೆ ಇಂಥವುಗಳು ಕೂಡ ಕಾಣ್ತೀವಿ ನಾವು. ನೋಡಿ, ಈಗ ಅರ್ಜುನ ಈ ಈ ಕುರುಕ್ಷೇತ್ರ ಯುದ್ಧದಲ್ಲಿ ಇವ್ರನ್ನೆಲ್ಲ ಕೊಲ್ಬೇಕು ಅಂತ ಆತನ ಬಯಕೆ ಇಲ್ಲ, ಇಷ್ಟ ಇಲ್ಲ. ಒಬ್ಬ ಸಜ್ಜನ ನೋಡಿ ಆಗಿ, ಒಬ್ಬ ಭಕ್ತನಾಗಿ ನೋಡಿ, ಆತನಿಗೆ ಪರ ದುಃಖ ದುಃಖಿ ಇವ್ರ ಎಲ್ಲರ ನೋಡಿ ಆ ಒಂದು ಹಂತದಲ್ಲೇ ಇರ್ತಾನೆ ಅರ್ಜುನ. ನೋಡಿ, ಅದು ಆ ಒಂದು ಧರ್ಮ ತತ್ವ, ತನ್ನ ಬಂಧುಗಳು, ತನ್ನ ತಾತ, ತಮ್ಮ ಗುರು, ನೋಡಿ ತಮ್ಮ ಮಾವ, ನೋಡಿ ತಮ್ಮ ಅಣ್ಣ ತಮ್ಮಂದ್ರು, ನೋಡಿ ಈ ಒಂದು ಹಂತದಲ್ಲಿ ಇರ್ತಾನೆ. ಇದು ದೈಹಿಕ ಅಂತ. ನೋಡಿ, ಹಿಂಗ್ ಇವ್ರನ್ನೆಲ್ಲ ಹಿಂಗ್ ಮಾಡಿದ್ರೆ ಹಂಗಾಗ್ಬಿಡುತ್ತೆ, ಹಂಗ್ ಮಾಡಿದ್ರೆ ಹಿಂಗಾಗ್ಬಿಡುತ್ತೆ. ನೋಡಿ, ನಾವ್ ಹಿಂದಿನ ನೋಡಿ ಮೊದಲನೇ ಅಧ್ಯಾಯದಲ್ಲಿ ಓದಿದ್ವಿಲ್ವಾ? ನೋಡಿ, ಮೊದಲನೇ ಅಧ್ಯಾಯದಲ್ಲಿ ಓದಿದ್ವಿ ನಾವು ಏನೇನು ಅರ್ಜುನನ ವಾದ ಆಗಿತ್ತು ಅಂತ. ನೋಡಂಗೆ ನಮ್ಮ ಕೆಲವು ಸತಿ ತಿಳುವಳಿಕೆಗಳು ನೋಡಿ ಹಿಂಗಿರ್ತವೆ. ನೋಡಿ, ಅದಕ್ಕೆ ಮಾರ್ಗದರ್ಶನ ಬೇಕು. ಯಾವುದು ಸರಿ, ಯಾವುದು ತಪ್ಪು. ನನ್ನ ಮೂಗಿನ ನೇರಕ್ಕೆ ಯಾವ್ದೋ ಒಂದು ವಿಷಯ ಸರಿ ಅನ್ಸುತ್ತೆ, ಆದ್ರೆ ಬೇರೆ ಪ್ರಾಪಂಚಿಕವಾಗಿ, ಸಾಮಾಜಿಕವಾಗಿ ನೋಡಿದ್ರೆ ನೋಡಿ ಅದು ತಪ್ಪು ಆಗಿರುತ್ತೆ. ನನ್ನ ಮೂಗು ನೇರಕ್ಕೆ ಸರಿ ಇರುತ್ತೆ. ಅದಕ್ಕೆ ಏನ್ ಮಾಡ್ಬೇಕು? ಅತ್ಯುತ್ತಮ ಅಂತಂದ್ರೆ ನೋಡಿ, ಕೃಷ್ಣ ಪ್ರಜ್ಞೆಗೆ ಪೂರಕ ಯಾವುದು ಯಾರಿಗೆ ಇರುತ್ತೋ ಆ ತರ ಮಾಡ್ಬಿಟ್ರೆ ಯಾವ ಸಮಸ್ಯೆನೂ ಇರೋದಿಲ್ಲ. ನೋಡಿ, ಈಗ ಅರ್ಜುನನ್ ಮಾಡ್ಬೇಕಾಗಿರೋ ಕೆಲಸ ಯಾವುದು? ಅರ್ಜುನನ್ ಏನ್ ಕೃಷ್ಣನಿಗೆ ಪೂರಕವಾಗಿ. ಈಗ ಕೃಷ್ಣ ಭಗವದ್ಗೀತೆ ಹೆಂಗೆ ಹೇಳ್ತಾರೆ ಹಂಗೆ ಕೇಳ್ಬೇಕು ಪ್ರಭುಜಿ. ಕೃಷ್ಣನ್ ಹೆಂಗ್ ಹೇಳ್ತಾರೆ, ಕೃಷ್ಣನ್ ತೃಪ್ತಿ ಏನಿರುತ್ತೆ ಹೇಳಕ್ ಹೋಗ್ತಾನೆ. ಭಗವದ್ಗೀತೆ ಎಲ್ಲ ಹೇಳಿದ್ಮೇಲೆ ಕೃಷ್ಣ ಏನ್ ಮಾಡಕ್ ಹೇಳ್ತಾನೆ ಅರ್ಜುನನ್ಗೆ? ನಿನ್ಗೆ ಏನ್ ಇಷ್ಟ ಬರುತ್ತೋ ನಾನು ಹೇಳೋದ್ ಹೇಳಿದೀನಿ, ನಿನ್ಗೆ ಏನ್ ಆಗುತ್ತೋ ಅದನ್ನ ಮಾಡು ಅಂತ ಹೇಳ್ತಾರೆ. ಅದಾದ್ಮೇಲೆ ಅರ್ಜುನ ಏನ್ ಮಾಡ್ತಾನೆ? ಅವಾಗ್ಲೇ ಯಾರೋ ಒಬ್ರು ಮೆತ್ತಗೆ ಹೇಳಿದ್ರು, ಯುದ್ಧ ಮಾಡು. ಶರಣಾಗತನ. ಕರಿಷ್ಯ ವಚನಂ ತವ ಅಂತ. ಅದೆಲ್ಲ ಆಯ್ತು. ಅದ್ರ ಮುಂದೆ ಏನ್ ಮಾಡ್ತಾನೆ? ಕೊಲೆ ಮಾಡ್ತಾನೆ. ನೋಡಿ, ನಾನು ಈ ಪದಕ್ಕೋಸ್ಕರ ಕಾಯ್ತಿದ್ದೆ. ಯುದ್ಧ ಮಾಡ್ತಾನೆ, ಓಕೆ. ನೋಡಿ, ನಾನೇನು ಪದಕ್ಕೆ ಕಾಯ್ಕೊಂಡಿದ್ದೆ ಅಂದ್ರೆ ಕೊಲೆ ಮಾಡ್ತಾನೆ ಅನ್ನೋದಕ್ಕೆ ಪದಕ್ಕೆ. ನೋಡಿ, ಕೊಲೆ ಮಾಡೋದು ಸರಿನಾ ವಿಚಾರ? ಕೊಲೆ ತಪ್ಪು ಪ್ರಭು. ಆದ್ರೆ ಕೃಷ್ಣ ಅದನ್ನ ಬಯಸಿದ್ದಾರೆ, ಆ ತರಾನೇ ಮಾಡ್ಬೇಕು. ಧರ್ಮಯುದ್ಧ ಮಾಡ್ತಾರೆ. ಧರ್ಮಯುದ್ಧ. ನೋಡಿ, ಧರ್ಮಯುದ್ಧದಲ್ಲಿ ಕೊಲೆಗಳು ಮಾಡ್ತಾನೆ, ಸಾಯಿಸ್ತಾ ಹೋಗ್ತಾನೆ. ನೋಡಿ, ಕೊಚ್ಚಿ 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 ನೋಡಿ, ಒಂದ್ ದಿನಕ್ಕೆ ನೋಡಿ ಭೀಷ್ಮಾಚಾರ್ಯರು ಒಂದು ಶಬ್ದ ತಗೊಂಡಿರ್ತಾರೆ, 10,000 ಜನಗಳನ್ನ ಕೊಲ್ತೀನಿ, ಸೈನಿಕರನ್ನ ಕೊಲ್ತೀನಿ, ಇಷ್ಟು ಕುದುರೆಗಳನ್ನ, ಇಷ್ಟು ಆನೆಗಳನ್ನ ಕನಿಷ್ಠ ಪಕ್ಷ ಕೊಲ್ತೀನಿ ಅಂತ. ಆದ್ರೆ 5 ಜನ ಪಾಂಡವರನ್ನ ಮಾತ್ರ ಟಚ್ ಮಾಡಲ್ಲ ಅಂತ ನೋಡಿ, ಆತನೊಂದು ಶಬ್ದ ಮಾಡಿ ಇಟ್ಕೊಂಡಿರ್ತಾನೆ. ನೋಡಿ, ಅದೇ ತರ ಮಾಡ್ತಿರ್ತಾನೆ, ಹೆವಿ ಡ್ಯಾಮೇಜ್ ಮಾಡ್ತಿರ್ತಾನೆ. ಮೊದಲ ಪ್ರಾರಂಭದ ಒಂದು 18 ದಿನಗಳಲ್ಲಿ ಒಂದು 10 ದಿನ ವಿಶ್ವಂದೇ ನೋಡಿ ಸೈನ್ಯಾಧಿಪತ್ಯ. ನೋಡಿ, ವಿಪರೀತ ಡ್ಯಾಮೇಜ್ ಮಾಡ್ತಾನೆ. ನೋಡಿ, ಆತನ ಹಂಗೆ ನೋಡಿ, ಆತನು ಕೂಡ ಒಬ್ಬ ನೋಡಿ ಭಕ್ತ, ನೋಡಿ ಮಹಾಜನ ಆತ. ನೋಡಿ, ಆತನು ಕೊಲೆ ಮಾಡ್ತಾನೆ. ನೋಡಿ, ಈಗ ಅರ್ಜುನ ಈತನು ಕೂಡ ಕೊಲೆ ಮಾಡ್ತಾನೆ. ಈತನೊಂದು ಕಡೆ, ಆತನೊಂದು ಕಡೆ. ಹೆಂಗೆ ವಿಚಿತ್ರ! ಅರ್ಥ ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದು ಅರ್ಥ ಆಗಲ್ಲ. ಅದಕ್ಕೆ ಜೀವನದಲ್ಲಿ ಏನ್ ಮಾಡ್ಬೇಕೀಗ? ಇವೆಲ್ಲ ಹೇಳಿ ಕೇಳಿ ತಿಳ್ಕೊಂಡು ಇವಾಗ ಏನ್ ಮಾಡ್ಬೇಕು? ಯಾವ್ದ್ ಮಾಡ್ಬೇಕು, ಯಾವ್ದ್ ಮಾಡ್ಬಾರ್ದು ಅಂತ ತಿಳ್ಕೊಳ್ಬೇಕು. ಪ್ರಜ್ಞೆ ಇರ್ಬೇಕು ಪ್ರಭುಜಿ. ಪ್ರಜ್ಞೆಯಲ್ಲಿ ನಾವು ಇದ್ ಮಾಡ್ಬೇಕು ಪ್ರಭುಜಿ. ನೋಡಿ, ಶುಭರಾಣಿ ಮಾತಾಜಿ ಕರೆಕ್ಟ್ ಆಗಿ ಹೇಳಿದ್ರು. ಇನ್ನೊಂದ್ಸತಿ ಮಾತಾಜಿ, ಒನ್ಸ್ ಮೋರ್ ಮಾತಾಜಿ. ಕೃಷ್ಣ ಪ್ರಜ್ಞೆಯಲ್ಲಿ ನಾವು ಮುಂದುವರಿಬೇಕು ಪ್ರಭುಜಿ. ಕೃಷ್ಣ ಪ್ರಜ್ಞೆಗೆ ಅಳವಡಿಸ್ಕೋಬೇಕು. ಯಾವ್ದ್ ಮಾಡ್ಬೇಕು ಅದನ್ನ ಮಾಡ್ಕೋಬೇಕು. ಕೃಷ್ಣ ಪ್ರಜ್ಞೆಗೆ ಯಾವುದು ಸೂಕ್ತನೋ ನೋಡಿ, ಯಾವಾಗ ಏನ್ ಸೂಕ್ತನೋ ಅದನ್ನ ಮಾಡ್ಕೊಂಡ್ ಬದುಕ್ಬೇಕು. ಈಗ ಮಾಡಿದಾಗ ಏನಾಗುತ್ತೆ?
ಕೃಷ್ಣ ಪ್ರಜ್ಞೆ. ಭಗವದ್ಗೀತೆಯಲ್ಲಿ ಒಂದು ಶ್ಲೋಕ, ತುಂಬಾ ಇಷ್ಟವಾದಂತ ಶ್ಲೋಕ ನನಗೆ. ತಸ್ಮಾತ್ ಸರ್ವೇಷು ಕಾಲೇಷು ಮಾಮನುಸ್ಮರ ಯುದ್ಧ ಚ ಮಯ್ಯರ್ಪಿತ ಮನೋಬುದ್ಧಿರ್ ಮಾಮೇವೈಷ್ಯಸಿ ಅಸಂಶಯ. ನೋಡಿ ಏನಿಂಗ್ ಅಂದ್ರೆ ಸರ್ವಕಾಲೇಶು ಯಾವಾಗ್ಲೂ ಏನ್ ಮಾಡ್ಬೇಕಂತೆ, ಮಾಮನುಸ್ಮರ ಯುದ್ಧ ಚ, ತುಂಬಾ ಯಾವಾಗ್ಲೂ ಸರಳವಾದ ಕೃಷ್ಣನ ಸ್ಮರಿಸ್ತಾ ಇರ್ಬೇಕು ಪ್ರಭುಜಿ. ಸ್ಮರಣೆ ಮಾಡ್ಕೊಂಡು ಯುದ್ಧ ಮಾಡ್ತಿರ್ಬೇಕು ಅಲ್ವಾ. ಅರ್ಜುನನ್ ಕೊಡೋ ಆದೇಶ ಇದು. ನೋಡಿ ಇದು ನಂಬದು. ಈಗ ನಾನು ಹೋಗಿ ಯುದ್ಧ ಮಾಡದ, ನನ್ನ ವೃತ್ತಿ ಬದುಕು ಯುದ್ಧ ಮಾಡದ ಅಲ್ಲ. ನೀವೇನ್ ಮಾಡ್ತೀರಿ? ಒಬ್ಬೊಬ್ರು ನೋಡಿ, ನೀವು ಮಾತಾಜಿ ಎಲ್ಲ ಏನ್ ಮಾಡ್ತೀರಿ? ಅಡಿಗೆ ಮನೆಯಲ್ಲಿ ತರಕಾರಿ ಕೊಚ್ತೀರಿ, ಕಚ್ಚ 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 ಅಂತ ಕೊಚ್ತೀರಿ ಅಲ್ವಾ ಮಾತಾಜಿ? ಹೌದು ಅರ್ಜುನ ಪ್ರಭುಜಿ. ಯುದ್ಧ ನೋಡಿ ಆ ವೈರಿ ಪಡೆಗಳನ್ನ ಕೊಚ್ತಾ ಇದ್ದ, ಕಚ 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 ಅಂತ. ನೀವೇನ್ ಮಾಡ್ತೀರಿ? ಈಗ ಬೆಳಗ್ಗೆ ಎದ್ದಿದ್ದೀರಿ, ಈಗ ನಾ ಅಡಿಗೆ ಮಾಡ್ಬೇಕು, ಏನ್ ಮಾಡ್ತೀರಿ? ತರಕಾರಿ ಕೊಚ್ತೀರಿ. ತರಕಾರಿ ಕೊಚ್ಚ. ನೋಡಿ ಅರ್ಜುನ, ನೋಡಿ ಇದೇ ಸಂದೇಶ. ಅರ್ಜುನ ಅಲ್ಲಿ ಜನಗಳನ್ನ ಕೊಚ್ತಾನೆ, ನೀವು ಇಲ್ಲಿ ಯಾರನ್ನ ಕೊಚ್ತೀರಿ? ವೆಜಿಟೇಬಲ್ಸ್. ತರಕಾರಿನ ಕೊಚ್ತೀವಿ. ತರಕಾರಿಗಳನ್ನ ಕೊಚ್ತೀರಿ. ನೋಡಿ ಅಲ್ಲಿ ಕೊಚ್ಚೋದು ಕೃಷ್ಣನ ಹೆಂಗ್ ಕೊಚ್ಚು ಅಂತ ಹೇಳ್ತಾನೆ ಕೃಷ್ಣ. ಮಾಮನುಸ್ಮರ ಯುದ್ಧಚ, ನನ್ನನ್ನು ಸ್ಮರಣೆ ಮಾಡ್ತಾ ಮಾಡ್ತಾ ಮಾಡು ಅಂತ ಅಲ್ಲಿ ಹೇಳಿದ್ರೆ, ನೀವು ಇಲ್ಲಿ ಅಡುಗೆ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು? ಕೃಷ್ಣನ ಸ್ಮರಣೆ ಮಾಡ್ತಾ ಭಗವಂತನ ಸ್ಮರಣೆಯಲ್ಲಿ ಮಾಡ್ಬೇಕು. ಸ್ಮರಣೆ ಮಾಡ್ಕೊಂಡು ತರಕಾರಿ ಕೊಚ್ಬೇಕು. ನಾವು ನಿಮ್ ಕ್ಲಾಸ್ ಕೇಳ್ಕೊಂಡ್ ಮಾಡ್ತೀವಿ. ಭಗವಂತನ ನೋಡಿ ಅದ್ರಲ್ಲೂ ಭಗವಂತ ಇರ್ತಾನೆ ಅಂತ ಕೇಳ್ತಾ ಇರ್ತೀವಿ. ಇದು ಯಥಾರೂಪ. ನೋಡಿ ಅಡುಗೆ ಮಾಡ್ಬೇಕಾದ್ರೆ ನಾವು ಕೂಡ ತರಕಾರಿ ಕೊಚ್ತೀವಿ, ಅನ್ನನ್ನು ಬೇಯಿಸ್ತೀವಿ ಅಲ್ವಾ, ಉರಿತೀವಿ, ಸುಡ್ತೀವಿ, ಏನೇನೋ ಮಾಡ್ತೀರಿ ನೀವು ಅಲ್ವಾ ಅಡುಗೆ ಮನೆಯಲ್ಲಿ. ಅದನ್ನು ಮಾಡ್ತಾ ಮಾಡ್ತಾ ನೋಡಿ ಕೃಷ್ಣನ ಆದೇಶ ಇದು, ಕೃಷ್ಣನ ಸಂಪ್ರೀತಿಗೋಸ್ಕರ. ಅರ್ಜುನ ಹೆಂಗೆ ಜನಗಳನ್ನು ಕೊಚ್ಚಿದನೋ ಅಲ್ಲಿ ಇಲ್ಲಿ ನೀವು ಕೂಡ ನೋಡಿ ಅದನ್ನೇ ನೋಡಿ ತಸ್ಮಾತ್ ಸರ್ವೇಷು ಕಾಲೇಷು. ನೋಡಿ ಯಾವಾಗ್ಲೂ ನೀವೆಲ್ಲ ಏನೇನ್ ಮಾಡ್ತಿರೋ, ಅಡುಗೆ ಮಾಡ್ತಿರೋ, ತರಕಾರಿ ಕೊಚ್ತಿರೋ, ಅನ್ನ ಬೇಯಿಸ್ತಿರೋ, ಒಗ್ಗರಣೆ ಹಾಕಿ ಉರಿತಿರೋ, ನೋಡಿ ಇನ್ನು ಕೆಲವರೆಲ್ಲ ನೋಡಿ ರೈತರು ಹೊಲ ಉತ್ರೆ ನೋಡ, ಆ ಹೊಲ ಉಳೋದ್ರಲ್ಲಿ ಎಷ್ಟೊಂದು ಹುಳಗಳು ಎಲ್ಲ ಮೇಲಕ್ಕೆ ಎದ್ದು ಬಂದ್ಬಿಡ್ತವೆ. ನೋಡಿ ಅದರಲ್ಲಿ ಇರುವಂತ ನೋಡಿ ಮಣ್ಣಿನ ಹುಳಗಳು, ಎರೆಹುಳ, ಮಣ್ಣಲ್ಲಿ ಏನೇನೋ ಹುಳಗಳು ಇರ್ತವೆ, ಅವೆಲ್ಲ ಮೇಲಕ್ಕೆ ಬರ್ಬೇಕಾಗತ್ತೆ. ನೋಡಿ ಎಷ್ಟೊಂದು ಜೀವಿಗಳಿಗೆ ತೊಂದರೆ ಕೊಡ್ಬೇಕಾಗತ್ತೆ, ಕಳೆಗಳನ್ನೆಲ್ಲ ಕಿತ್ತಾಕ್ಬೇಕಾಗತ್ತೆ. ನೋಡಿ ಇದು ಒಂಥರ ನೋಡಿ ಭಗವದ್ಗೀತೆ 1ನೇ ಅಧ್ಯಾಯದಲ್ಲಿ ಪ್ರಭುಪಾದರು ಹೇಳ್ತಾರೆ, ಈ ಗದ್ದೆಯಲ್ಲಿ ಕಳೆಯನ್ನ ಕೀಳೋ ತರ ಅಂತ ಹೋಲಿಕೆ ಕೊಡ್ತಾರೆ. ಈ ಪಾಂಡವರು ಕೌರವರನ್ನ ಈಗ ಯುದ್ಧದಲ್ಲಿ ನೋಡಿ ನಿರ್ಮೂಲ ಮಾಡುವಂಥದ್ದು. ನೋಡಿ ಧರ್ಮಕ್ಷೇತ್ರದ ಒಂದು ಗದ್ದೆಗೆ ಹೋಲಿಸೋದು, ಬೇಡದಿರೋಂಥ ಗಿಡಗಳನ್ನೆಲ್ಲ ಕಿತ್ತು ಬಿಸಾಕೋದು. ನೋಡಿ ಈ ಕೆಲಸ ನೋಡಿ ಅರ್ಜುನನ ಈಗ ಮಾಡ್ಬೇಕಾಗಿದ್ದು. ನೋಡಿ ಹಂಗೆ ನಾವು ಒಬ್ಬ ರೈತನು ಕೂಡ ಹಂಗೆ ಮಾಡ್ತಾನೆ ನೋಡಿ, ಹೊಲ ತೋಟ ನೋಡಿ ಹೀಗೆ ಮಾಡ್ತಾನೆ, ಕಳೆ ಕಿತ್ತು ಬಿಸಾಕೋದು. ನೋಡಿ ಎಲ್ಲ ಕೃಷ್ಣ ಪ್ರಜ್ಞೆಯಲ್ಲಿ ಮಾಡೋದು. ಬದುಕೇ ಕೃಷ್ಣ ಪ್ರಜ್ಞೆ ಆಗ್ಬಿಟ್ರೆ ನೋಡಿ ನೀವು ತರಕಾರಿ ಹಚ್ತಿರೋ, ನೋಡಿ ಯುದ್ಧ ಭೂಮಿಯಲ್ಲಿ ಹೋಗಿ ವೈರಿಗಳನ್ನ ಕೊಚ್ತಿರೋ, ಹೊಲ ಉಳ್ತಿರೋ, ನೋಡಿ ಏನ್ ಮಾಡ್ತಿರೋ. ತಸ್ಮಾತ್ ಸರ್ವೇಷು ಕಾಲೇಶು ಮಾಂ ಅನುಸ್ಮರ ಯುದ್ಧಚ. ನೋಡಿ ಅನುಸ್ಮರಣೆ ನೋಡಿ ಕೊನೆಯಲ್ಲಿ ಅಂತ್ಯೇ ನಾರಾಯಣ ಸ್ಮೃತಿ ಅಂತ ಭಾಗವತದಲ್ಲಿ ಒಂದು ಶ್ಲೋಕದಲ್ಲಿ ಬರುತ್ತೆ. ನೀವೇನೆಲ್ಲ ಮಾಡ್ತಿರೋ, ಕೇಳ್ತಿರೋ, ಮತ್ತೊಂದು ಇನ್ನೊಂದು ಒಟ್ಟು ಏನಾಗ್ಬೇಕು ಕೊನೆಯಲ್ಲಿ ಅಂತೆ ನಾರಾಯಣ. ನೋಡಿ ನಾನು ಈ ಮಧ್ವಚ ಪರಂಪರೆಯ ಆಚಾರ್ಯರುಗಳ ನೋಡಿ ಅವರ ಲೆಟರ್ಗಳನ್ನ ನೋಡಿದ್ದೀನಿ. ಕೆಲವೊಂದು ಲೆಟರ್ಗಳು ಅವ್ರು ಬರೆದ್ರೆ ಅವ್ರು ಕೊನೆಯಲ್ಲಿ ಬರೀತಾರೆ, ಏನಂತ ಬರೀತಾರೆ ಗೊತ್ತಾ? ಈ ಮಾತೆ ಬರೀತಾರೆ, ಕೃಷ್ಣ. ನೋಡಿ ಅವ್ರು ಬರೀತಾರೆ. ಈಗ ನಾವೇನ್ ಬರಿತೀವಿ ನಮ್ ಲೆಟರ್ಗಳಲ್ಲಿ, ನಾವು ಹೆಂಗೆ ಎಂಡ್ ಮಾಡ್ತೀವಿ? ಏನಂತ ಹಾಕೊಂಡು ಎಂಡ್ ಮಾಡ್ತೀವಿ ಲೆಟರ್ನ? ಇಂತಿ ನಿಮ್ಮ ಪ್ರೀತಿ ಅಂತ ಬರೀತೀವಿ, ಇಂತಿ ನಿಮ್ಮ ವಿಶ್ವಾಸಿ ಅಂತ ಬರೀತೀವಿ. ನಮ್ಮ ವಿಶ್ವಾಸ ಅಂತ ನಮ್ಮ ಹಾ ಹರೇ ಕೃಷ್ಣ ಪ್ರಭುಜಿ, ವಂದನೆಗಳೊಂದಿಗೆ ಅಂತ ಹೇಳ್ಬಿಟ್ಟು ಹಾಕಿ ಫೈನಲ್ ಮಾಡ್ತೀವಿ. ನೋಡಿ ವಂದನೆಗಳೊಂದಿಗೆ
ಇಂತಿ ನಿಮ್ಮ ವಿಶ್ವಾಸಿ ನೋಡಿ ಹಂಗ್ ಬರಿತೀವಿ. ನಾನು ಇವ್ರದ್ದು ಲೆಟರ್ಸ್ ಕೆಲವೆಲ್ಲ ನೋಡಿದೀನಿ. ಇವ್ರೇನ್ ಮಾಡ್ತಾರೆ ಅಂದ್ರೆ ನನಗೆ ತುಂಬಾ ಇಷ್ಟ ಆಯ್ತು. ನಾರಾಯಣನ ಸ್ಮರಣೆಗಳು ಅಂತ ಬರೀತಾರೆ. ಏನಂತ ಬರೀತಾರೆ? ನಾರಾಯಣನ ಸ್ಮರಣೆಗಳು. ಸ್ಮರಣೆಗಳು ಅಂತ ಬರೀತಾರೆ ಪ್ರಭುಜಿ. ಸ್ಮರಣೆಗಳು. ನೋಡಿ ನಾನು ಹುಡುಕ್ತಾ ಇದ್ದೀನಿ. ನೋಡಿ ಹಂಗೆ ಓದಿದ್ದೀನಿ ನಾನು. ಅವರು ಹಂಗೆ ಬರೀತಾರೆ, ಇವರು ಹಂಗೆ ಬರೀತಾರೆ, ಒಬ್ರಿಗೊಬ್ರು ಕಮ್ಯುನಿಕೇಶನ್ ಮಾಡ್ತಾರೆ. ನೋಡಿ ಆ ತರ ನಾನು ನೋಡಿದ್ದೀನಿ. ಈ ಯಾರು ವಿಶೇಷವಾಗಿ ನಮ್ಮ ಏನು ಪೇಜಾವರ ಸ್ವಾಮಿಗಳು ಎಲ್ಲರೂ ಒಬ್ರಿಗೊಬ್ರು ಇನ್ನೊಬ್ರು ಲೆಟರ್ ಬರೆದ್ರೆ ಅಲ್ಲಿ ಆ ಲೆಟರ್ ಅಲ್ಲಿ ಇರುತ್ತೆ ಕೊನೆಯಲ್ಲಿ ಇಂತಿ ತಮ್ಮ ವಿಶ್ವಾಸಿ ಅನ್ನೋ ಕಡೆಗೆ ನಾರಾಯಣನ ಸ್ಮರಣೆಗಳು ಅಂತ ಬರೀತಾರೆ. ನೋಡಿ ಹಂಗೆ ಬದುಕು ಅಂತಂದ್ರೆ ಸ್ಮರಣೆ 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 ಮಾಡ್ಕೊಳ್ಳಿ. ಅದಕ್ಕೆ ಮನುಸ್ಮರ ಯುದ್ಧಚ ಅಂತ ಹೇಳೋದು. ನೋಡಿ ಅದೇ ಮೊನ್ನೆ ನಾನು ಹೇಳಿದ್ನಲ್ಲ ನಮ್ಮ ಪೆರುಮಾಳ್ ಪ್ರಭುಗಳು ನೋಡಿ ಪ್ರೇಮರಾಜ ಗೋವಿಂದ ಪ್ರಭು ನೋಡಿ ಅವ್ರು ಕೇಳಿದ್ರು, ನಾನು ಇಂಥ ಸ್ಥಿತಿಲಿ ಇದ್ದೀನಿ, ನಾನು ಇವಾಗ ನಾನು ಇನ್ನು ಹೆಚ್ಚು ದಿನ ಬದುಕಲ್ಲ ಅನ್ಸುತ್ತೆ, ನೋಡು ನಾನು ಈಗ ಏನ್ ಮಾಡ್ಬೇಕು ಅಂತ ಕೇಳಿದ್ರು. ನೋಡಿ ಅವ್ರಿಗೆ ಜಪ ಕೂಡ ಮಾಡಕ್ ಆಗ್ತಾ ಇಲ್ಲ. ನೋಡಿ ಈ ತರದ್ ಅವ್ರು ಹೇಳಿದ್ರು. ಈಗ ಏನ್ ಮಾಡ್ಬೇಕು ಅವ್ರು ಕೊನೆಯಲ್ಲಿ? ಸ್ಮರಣೆ ಮಾಡ್ಬೇಕು ಅಂತ ಹೇಳ್ಬೇಕು. ಸ್ಮರಣೆ ಮಾಡ್ಬೇಕು. ನೋಡಿ ಹಿಂದೆ ನಾನು ಏನೇನ್ ಮಾಡಿದ್ರು ಅದನ್ನೆಲ್ಲ ಸ್ಮರಿಸ್ಕೋಬೇಕು. ನೋಡಿ ನಾನು ಹಿಂದೆ ಯಾವಾಗ್ಲೂ ಓದಿದ್ದು, ಅಲ್ಲಿ ಯಾವ್ದಾದ್ರು ಒಂದು ಲೆಟರ್ ಹುಡುಕ್ತಾ ಅಂತ ಗೂಗಲ್ ಸರ್ಚ್ ಮಾಡ್ತಿದ್ದೆ, ಸಿಕ್ಕೇ ಬಿಡ್ತು. ನೋಡಿ ಇಲ್ಲಿ ತೋರಿಸ್ತೀನಿ ನೋಡಿ. ನೋಡಿ ಶಿರೂರ್ ಮಠದ ಸ್ವಾಮಿಗಳ ಒಂದು ಲೆಟರ್ ತೋರಿಸ್ತಿದೆ ನಿಮ್ಗೆ. ನೋಡಿ ಇಲ್ಲಿ ಕೊನೆಯಲ್ಲಿ ಕಾಣ್ತಾ ಸೈನ್ ಮಾಡಕ್ ಮೊದ್ಲು ಏನಂತ ಬರ್ದಿದ್ದಾರೆ? ನಾರಾಯಣನ ಸ್ಮರಣೆಗಳು ಅಂತ ಬರೆದಿದ್ದಾರೆ ಪ್ರಭುಜಿ. ಶ್ರೀಮನ್ನಾರಾಯಣ ಇತಿ ಶ್ರೀಮನ್ನಾರಾಯಣ ಇತಿ ಶ್ರೀಮನ್ನಾರಾಯಣ ಸ್ಮರಣೆಗಳು. ನೋಡಿ ಹಿಂಗ್ ಬರೆದು ಸೈನ್ ಮಾಡ್ತಾರ. ನೋಡಿ ತಮ್ಮ ವಿಧೇಯ ವಿಶ್ವಾಸಿ ಹಂಗೆಲ್ಲ ಬರೆಯಲ್ಲ. ನೋಡಿ ಇಲ್ಲಿ ಕಾಣ್ತಾ ಇದೆಯಲ್ಲ, ಇದು ನಾನು ಯಾವಾಗೋ ಓದಿದ್ದು. ನೋಡಿ ಹಂಗೆ ಅವರು ಏನೇನೋ ಕಮ್ಯುನಿಕೇಶನ್ಸ್ ನೋಡಿ ಇರ್ತವೆ. ಇದು ಎಲ್ಲ ಪರಂಪರೆಯಲ್ಲಿ ಹಂಗೆ ಮಾಡೋದು. ಅವ್ರ ಆಚಾರ್ಯರುಗಳಿಗೆ ನೋಡಿ ಹಂಗೆ ಟ್ರೈನ್ ಅಪ್ ಮಾಡಿರೋದು. ನೋಡಿ ಹಂಗೆ ನೋಡಿ ಸಾಮಾನ್ಯವಾಗಿ ಆ ತರದ್ದು ಕೊನೆ ಆಗುತ್ತೆ. ಇತಿ ನಾರಾಯಣನ ಸ್ಮರಣೆಗಳು ಅಂತ ಮಾಡ್ಕೊಂಡು ಅವರು ಕೊನೆ ಮಾಡ್ತಾರೆ. ನೋಡಿ ನಮ್ಮ ಭಕ್ತಿವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದರು ಏನ್ ಮಾಡ್ತಾರೆ, ಏನಂತ ಬರೀತಾರೆ ಅವ್ರ ಲೆಟರ್ಸ್ ಅಲ್ಲಿ? ಯುವರ್ ಎವರ್ ವೆಲ್ ವಿಶರ್ ಅಂತ ಹೇಳ್ತಾರೆ. ನೋಡಿ ಯುವರ್ ಎವರ್ ವೆಲ್ ವಿಶರ್ ಅಂತ ಹೇಳ್ತಾರೆ. ನೋಡಿ ಹಂಗೆ ಒಬ್ರೊಬ್ರು ಒಂದೊಂದು ಪರಂಪರೆ ಒಬ್ಬೊಬ್ರು ಆಚಾರ್ಯರದು ನೋಡಿ ಈ ತರದಿರುತ್ತೆ. ನೋಡಿ ಇಲ್ಲಿ ನಾವು ಈ ತರ ಕಾಣ್ಬಹುದು. ಇತಿ ನಾರಾಯಣ ಸ್ಮರಣೆಗಳು ಅಂತ ಬರೀತಾರೆ. ನೋಡಿ ಇಲ್ಲೂ ಇದೆಯಾ? ಓಕೆ ನೋಡಿ ಹಿಂಗೆ ಒಟ್ಟು ಏನಂದ್ರೆ ಯಾಕೆ ಇದೆಲ್ಲ ಹೇಳಕ್ ಹೋಗ್ತಿದ್ದೀನಿ ಅಂದ್ರೆ ನೋಡಿ ಕೊನೆಯಲ್ಲಿ ಒಂದೇ ಅಷ್ಟೇ ಏನದು ಸ್ಮರಣೆ. ನೋಡಿ ಸ್ಮರಣೆ ಆಗ್ಬೇಕು. ನೀವ್ ಏನ್ ಮಾಡ್ತಿರೋ, ನಾನು ಅದ್ ಮಾಡದೆ ಇದ್ ಮಾಡದೆ ಇದ್ ಮಾಡದೆ ಅದ್ ಮಾಡದೆ ಅದ್ ಮಾಡದೆ ಇದ್ ಮಾಡದೆ ಇದ್ ಮಾಡದೆ ಅದ್ ಮಾಡದೆ ಅಂತೀವಿ. ಕೊನೆಯಲ್ಲಿ ನಾರಾಯಣನ್ ಸ್ಮರಣೆ ಆಯ್ತೇನಪ್ಪ ನಿಂಗೆ, ಅದೇ ವಿಚಾರ ಅಷ್ಟೇ. ಇಲ್ಲ ನಾನು ಅಂತ ದೊಡ್ಡ ಏನೋ ಸಾಧನೆ ಮಾಡಿದೆ, ಇಂಥದ್ದೊಂದು ದೊಡ್ಡ ಸಾಧನೆ ಮಾಡಿದೆ, ನಾನು ಇಂಥ ಭಕ್ತಿ ಮಾಡಿದೆ, ಇಷ್ಟೊಂದು ದಾನಗಳು ಕೊಟ್ಟೆ, ನೋಡಿ ಇಷ್ಟೊಂದು ಜಪ ಮಾಡಿದೆ, ನೋಡಿ ಅದ್ ಮಾಡಿದೆ ಇದ್ ಮಾಡಿದೆ, ದೊಡ್ಡ ದೇವಸ್ಥಾನ ಸ್ಯಾಕ್ರಿಫೈಸ್ ಪ್ರಭುಜಿ. ಹಾ ಪ್ರಭು ಇನ್ನೊಂದ್ಸತಿ ಹೇಳಿ. ರಾಜಸೂಯ RAJASUYA ರಾಜಸೂಯ ಸ್ಯಾಕ್ರಿಫೈಸ್ ಸಮಥಿಂಗ್ ಲೈಕ್ ದಟ್. ಆ ಪ್ರಕ್ರಿಯೆ ಏನ ಇದು? ಅಲ್ಲ, ರಾಜಸೂಯ ಸ್ಯಾಕ್ರಿಫೈಸ್ ಅದು ಯುಧಿಷ್ಠಿರ ಮಹಾರಾಜನಿಗೆ ಏನೆಲ್ಲ ರಾಜರುಗಳಿಂದ ಕಪ್ಪ ಕಾಣಿಕೆಗಳು ಸಿಕ್ಕಿತ್ತೋ, ಈತನೇ ಚಕ್ರವರ್ತಿ ಅಂತ ಹೇಳಿ ಎಂಪರರ್ ಅಂತ ಅವರು ಯಾರೆಲ್ಲ ರಾಜರುಗಳು ಒಪ್ಕೊಂಡಿದ್ರು ಅವರೆಲ್ಲಾನು ಅವರು ಕಪ್ಪ ಕಾಣಿಕೆಗಳು they paid actually. They pay some tributes, some gifts ಆತರ ಮಾಡ್ತಾರೆ. ಸೊ ಏನೇ ಕೊಟ್ಟಿತ್ತು ನಮ್ಗೆಲ್ಲಾನು ಫೈನಲಿ ಯಾರಿಗೆ ಅರ್ಪಣೆ ಮಾಡ್ಬೇಕು ಅಂತಂದ್ರೆ ಕೃಷ್ಣನ್ಗೆ ಅರ್ಪಣೆ ಮಾಡ್ಬೇಕು ಅಂತೇಳಿ ರಾಜಸೂಯ ಯಜ್ಞದಲ್ಲಿ ನೋಡಿ ನಮಗೆ ಪಾಠ ಆಗತ್ತೆ. ಕೃಷ್ಣನ್ಗೆ ಮೊದಲ ಪೂಜೆ ಅಂತ ಅಗ್ರ ಪೂಜೆ ಅಂತ ಹೇಳಿ ಯುಧಿಷ್ಠಿರ ಮಹಾರಾಜರು ಆ ಒಂದು ಇದ್ರಲ್ಲಿ ನಮ್ಗೆ ಹೇಳ್ಕೊಡ್ತಾರೆ. ಒಟ್ಟು ಆ ರಾಜಸೂಯ ಯಜ್ಞದಲ್ಲಿ ಅವರಿಗೆ ಸಿಕ್ಕಂತ ಆ ಲಾಭ ಏನಿದೆಯೋ ಅದನ್ನ ಕೊನೆ ಯಾರಿಗೆ ಅರ್ಪಿಸ್ಬೇಕು ಅಂದ್ರೆ ಕೃಷ್ಣನ್ಗೆ ಅರ್ಪಿಸ್ಬೇಕು.
ನೋಡಿ ಅನ್ನುವಂಥದ್ದು. ಇದು ಕೊನೆಯಲ್ಲಿ ನೋಡಿ ಭೀಷ್ಮಾಚಾರ್ಯರಾಗದಿಯಾಗಿ ಎಲ್ಲರೂ ಭಕ್ತರು ನಮ್ಗೆ ಏನ್ ಹೇಳ್ಕೊಡ್ತಾರೆ ಅಂದ್ರೆ, ಜೀವನದ ಕೊನೆಯಲ್ಲಿ ಅಲ್ಲ, ಅದು ಕೊನೆಯಲ್ಲಿ ಬರುತ್ತೆ. ಅದು ಎಲ್ಲಿಂದ ಪ್ರಾರಂಭ, ಪ್ರಯತ್ನ, ಅಭ್ಯಾಸ ಆಗ್ಬೇಕು ಅಂದ್ರೆ, ತಸ್ಮಾತ್ ಸರ್ವೇಷು ಕಾಲೇಶು ಮಾಂ ಅನುಸ್ಮರ ಯುದ್ಧಚ. ಪ್ರತಿದಿನ ನಾವೇನೇನೆಲ್ಲ ಮಾಡ್ತಿರ್ತೀವಿ, ಬೆಳಗ್ಗೆ ಎದ್ದಾಗಿಂದ ಮಲಗೋವರೆಗೂ, ಮಲಗಿದ್ದಾಗ್ಲೂ ಕೂಡ ಅಲ್ಲಿ ನಾರಾಯಣನ ಸ್ಮರಣೆಗಳು ಆಗ್ತಾ ಇರ್ಬೇಕು. ಅದು ಸ್ಮರಣೆ ಮಾಡ್ಕೊಳ್ಳೋಕೆ ಪ್ರಯತ್ನ ಆಗ್ತಾ ಇರ್ಬೇಕು. ತಸ್ಮಾತ್ ಸರ್ವೇಷು ಕಾಲೇಶು ಮಾಂ ಅನುಸ್ಮರ ಯುದ್ಧಚ ಮೈ ಅರ್ಪಿತ ಮನೋ ಬುದ್ಧಿರ್. ನೋಡಿ ಮನಸ್ಸು ಬುದ್ಧಿ ಕೃಷ್ಣನ್ಗೆ ಅರ್ಪಿಸ್ಬೇಕಂತ. ಅರ್ಪಿಸಿ ಕೃಷ್ಣನ ಸ್ಮರಣೆ ಮಾಡ್ತಾ ನಾವು ಮಾಡುವಂತ ಏನು ನಾವು ವೃತ್ತಿ ಧರ್ಮ, ನಮ್ಮ ಗೃಹಸ್ಥಾಶ್ರಮದ ಕರ್ತವ್ಯಗಳು, ಇವುಗಳೆಲ್ಲ ಮಾಡ್ತಾ ಹೋಗಿ ಅಂತ. ಈಗ ಮಾಡಿದ್ರೆ ಏನ್ ಲಾಭ ನೋಡಿ? ಫಲಶ್ರುತಿ. ಎಲ್ಲದಕ್ಕೂ ಒಂದು ಫಲಶ್ರುತಿ. ಏನ್ ಲಾಭ? ಕಿಂ ಪ್ರಯೋಜನಂ? ಕರ್ಮಗಳಿರೋದಿಲ್ಲಲ್ಲ ಪ್ರಭುಜಿ. ಹಾ, ಎಕ್ಸಾಕ್ಟ್ಲಿ. ನೋಡಿ ಈ ಶ್ಲೋಕದಲ್ಲಿ ಹೇಳ್ತಾರೆ ನೋಡಿ, ತಸ್ಮಾ ಸರ್ವೇಷು ಕಾಲೇಶು ಮಾಮನುಸ್ಮರ ಯುದ್ಧಚ ಮೈ ಅರ್ಪಿತ ಮನೋಬುದ್ಧಿ ಮಾಮೈವೇಶ್ಯಸಿ ಅಸಂಶಯ. ಅಸಂಶಯವಾಗಿ ನೀನು ನನ್ನನ್ನೇ ಪಡಿತೀಯಾ, ನನ್ನಲ್ಲಿ ಬರ್ತೀಯಾ ಅಂತ. ನೋಡಿ ಈ ತರದೊಂದು ಅಡ್ವರ್ಟೈಸ್ಮೆಂಟ್. ನೋಡಿ ಹಿಂಗೆಲ್ಲ ಮಾಡಿದ್ರೆ ನೋಡಿ ಭೌತಿಕ ಪ್ರಪಂಚ, ಈ ಬದ್ಧ ಸ್ಥಿತಿ, ಬಂಧನ, ನೋಡಿ ಈ ಇಂದ್ರಿಯಗಳು, ಮನಸ್ಸು, ನೋಡಿ ಷಷ್ಟಾನಿ, ನೋಡಿ ಕರ್ಷತಿ, ಬಹುವಾಗಿ ಕಷ್ಟಪಡುತ್ತಾನೆ ಅಂತ ಎಲ್ಲ ನಿನ್ನೆ ಓದಿದ್ವಲ್ವಾ, ನಿನ್ನೆ ಮೊನ್ನೆ. ನೋಡಿ 6 ಇಂದ್ರಿಯಗಳೊಡನೆ ಬಹುವಾಗಿ ಕಷ್ಟಪಡುತ್ತಾರೆ. ಇವುಗಳೆಲ್ಲದರಿಂದ ಬಿಡುಗಡೆ ಸಿಕ್ಬಿಡುತ್ತೆ. ಯಾರಾದ್ರೂ ಬಿಡುಗಡೆ ಬಯಸ್ಬೇಕು ಅಂತ ಯಾರಾದ್ರೂ ಇದ್ರೆ ಏನ್ ಮಾಡ್ಬೇಕೀಗ? ಪ್ರತಿಯೊಂದು ಕಾರ್ಯದಲ್ಲೂ ನಾವು ಕೃಷ್ಣನನ್ನ ನೆನೆದು ಅದನ್ನ ಶುರು ಮಾಡಿ ಅದನ್ನ ಅಂತ್ಯ ಕೂಡ ಅಲ್ಲೇ ಮಾಡ್ಬೇಕು. ಕೃಷ್ಣನ್ ನಾರಾಯಣನ ಸ್ಮರಣೆಗಳು. ನಾರಾಯಣ ಅಂದ್ರೆ ಇಲ್ಲಿ ಭಗವದ್ಗೀತೆಯಲ್ಲಿ ಕೃಷ್ಣ. ಕೃಷ್ಣನೇ ನಾರಾಯಣ, ನಾರಾಯಣನೇ ಕೃಷ್ಣ. ಆ ರೀತಿ ಹಂಗೆ ಇದೆಲ್ಲ ನಮ್ಗೆ ಅದೇ ಹೇಳ್ಕೊಡುತ್ತೆ. ನಮ್ಮ ಕಿವಿ, ಕಣ್ಣು, ನಾಲಿಗೆ, ಮೂಗು, ಸ್ಪರ್ಶೇಂದ್ರಿಯ, ನೋಡಿ ಇವನ್ನೆಲ್ಲನೂ ಋಷಿಕಾ ಅಂತ ಹೇಳ್ತಾರೆ. ಸೆನ್ಸಸ್ ಅಂದ್ರೆ ಋಷಿಕಾ, ಸೆನ್ಸಸ್. ನೋಡಿ ಒಂದೊಂದು ವಸ್ತುಗೂ ಒಬ್ಬ ಮಾಲೀಕ ಅಂತ ಇರ್ತಾನೆ. ನೋಡಿ ನಿಮ್ಮ ಮನೆ ಮುಂದೆ ಏನೋ ಒಂದು ವಸ್ತು ಇದೆ ನೋಡಿ, ಕಾಣ್ತಾ ಇದೆ ನೋಡಿ. ನಿಮ್ಮ ಮನೆ ಪಕ್ಕದ ಮನೆಯಲ್ಲಿ ಮುಂದೆ ಏನೋ ಒಂದಿದೆ ನೋಡಿ, ಅದು ಯಾರಿಗೋ ಅದ್ರ ಓನರ್ ಇರ್ತಾನೆ ನೋಡಿ. ನಿಮ್ಮ ಮನೆ ಪಕ್ಕದಲ್ಲಿ ಕಾರ್ ನಿಂತಿರುತ್ತೆ, ಆ ಕಾರ್ಗೆ ಓನರ್ ಇರ್ತಾನೆ ನೋಡಿ. ಅದ್ರ ಪಕ್ಕದಲ್ಲಿ ಒಂದು ಕಾಂಪೌಂಡ್ ಇರುತ್ತೆ, ಒಂದು ಮನೆ ಇರುತ್ತೆ, ಒಂದು ವಸ್ತು ಬಿದ್ದಿರುತ್ತೆ ನೋಡಿ. ಒಂದು ರಸ್ತೆಯಲ್ಲಿ ಒಂದು ನಾಯಿ ಓಡಾಡ್ತಾ ಇರುತ್ತೆ, ಆ ನಾಯಿಗೆ ಓನರ್ ಕೂಡ ಇರ್ತಾನೆ ನೋಡಿ. ಆ ನಾಯಿನ ನೀವು ಹೋಗಿ ಸಾಯಿಸಿ ನೋಡೋಣ ನೋಡಿ. ಅನಿಮಲ್ ಪ್ರೊಟೆಕ್ಷನ್ ಆಕ್ಟ್ ಅಂತ ಇದೆ ನೋಡಿ, ಅದರಲ್ಲಿ ನಿಮ್ಮನ್ನ ಕೇಸ್ ಬುಕ್ ಮಾಡ್ತಾರೆ ನೋಡಿ. ಬೀದಿ ನಾಯಿ ರೀ, ಇದಕ್ಕೆ ಓನರ್ ಯಾರು ಇಲ್ಲ ರೀ ಅಂತ ಹೇಳಕ್ ಆಗಲ್ಲ ನೋಡಿ. ಹಂಗೆ ನಿಮ್ಮ ಮನೆ ಮುಂದೆ ನಿಮ್ದು ರೋಡ್ ಅಲ್ಲಿ ಇರುವಂತ ಮರನ್ ಕಟ್ ಮಾಡಿ ಯಾವನ್ ಬರ್ತಾನೆ ನಿಮ್ಮಲ್ಲಿ ಕೇಸ್ ಬುಕ್ ಮಾಡಕ್ಕೆ? ಒಂದ್ ಮರನ್ ಕಟ್ ಮಾಡಿದ್ರೆ BBMP ಅವ್ರು ಬರ್ತಾರೆ. BBMP ಅವ್ರು ಬಂದು ಅರಣ್ಯ ಇಲಾಖೆಯವರು ಬರ್ತಾರೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಬರ್ತಾರೆ ನೋಡಿ. ಒಂದು ಟ್ರೀ ಆಕ್ಟ್ ಅಂತ ಇದೆ ನೋಡಿ. ಆ ಟ್ರೀ ಆಕ್ಟ್ ಪ್ರಕಾರ ನಿಮ್ಮ ಜಮೀನಲ್ಲಿರುವಂತ ಮರವನ್ನ ನೀವೇ ಬೀಜ ನೆಟ್ಟು, ನೀವೇ ನೀರು ಹಾಕಿ ನೋಡಿ, ನೀವೇ ಬೆಳೆಸಿದ್ದು, ನಿಮ್ ಜಮೀನಲ್ಲೇ ಬೆಳೆಸಿದ್ದನ್ನ ಮರವನ್ನ ನೀವು ಕಟ್ ಮಾಡಂಗಿಲ್ಲ. ಅರ್ಥ ಆಯ್ತಾ ನಾನು ಹೇಳಿದ್ದು? ನೀವು ಓನರ್ ಅಲ್ಲ. ಅದಕ್ಕೂ ಇನ್ಸೂರೆನ್ಸ್ ಮಾಡಿಸ್ತಾರೆ ಪ್ರಭುಜಿ ಗಿಡದಲ್ಲಿ. ಇಲ್ಲ, ಇನ್ಶೂರೆನ್ಸ್ ಬೇರೆದು, ಇನ್ಶೂರೆನ್ಸ್ ಬೇರೆ ವಿಷಯ. ಅದಲ್ಲ, ನನ್ನ ವಿಚಾರನೆ ಬೇರೆ. ನಾನು ಹೇಳ್ತಿರೋದು, ನಿಮ್ಮ ಜಮೀನೊಳಗಡೆ ನೀವೇ ಬೀಜ ನೆಟ್ಟು, ನೀವೇ ನೀರು ಹಾಕಿ, ಗೊಬ್ಬರ ಹಾಕಿ, ರಕ್ಷಣೆ ಕೊಟ್ಟು ಬೆಳೆದ ಮರವನ್ನ ನೀವು ಕಟ್ ಮಾಡಂಗಿಲ್ಲ. ಹೌದು ಪ್ರಭುಜಿ, ಈ ತರ ಅನುಭವ ಆಗಿದೆ ಪ್ರಭುಜಿ ನಮ್ಗೆ ನೋಡಿ. ಅದನ್ನೇ ಕರ್ನಾಟಕ ಪ್ರಿಸರ್ವೇಷನ್ ಆಫ್ ಟ್ರೀಸ್ ಆಕ್ಟ್, ರಿಸ್ಟ್ರಿಕ್ಷನ್ ಆನ್ ಫೆಲ್ಲಿಂಗ್. These acts typically restrict the felling of trees, requiring permission from designated authorities before any tree can be cut down. ನೀವಲ್ಲ ಅದ್ರ ಮಾಲೀಕರು ನೋಡಿ. ಇಲ್ಲಿ ಒಬ್ರು ಟ್ರೀ ಆಫೀಸರ್ ಅಂತ ಇರ್ತಾರೆ
ನೋಡಿ ಇಲ್ಲಿ ಕಾಣ್ತಿದ್ಯಾ, ಟ್ರೀ ಆಫೀಸರ್. Specific authorities such as tree officers or forest department are usually responsible for implementing and enforcing these acts. ನೀವೇನಾದ್ರೂ ಕಟ್ ಮಾಡಿದ್ರೋ ಟ್ರೀ ಆಫೀಸರ್ ಬಂದು ನಿಮ್ಮೇಲೆ ಕೇಸ್ ಬುಕ್ ಮಾಡ್ತೀನಿ. ಅಂದ್ರೆ ಏನಾಯ್ತು, ಆ ಟ್ರೀಗೆ ಒಬ್ಬ ಓನರ್ ಇದ್ದಾನೆ, ಅದರ ಯೋಗಕ್ಷೇಮ ಎಲ್ಲ ನೋಡ್ಕೊಳಕ್ಕೆ ನೋಡಿ ಒಬ್ಬ ವ್ಯಕ್ತಿ ಇರ್ತಾನೆ. ನೀವು ಹೆಂಗಂದ್ರೆ ಎಡ್ಡದಿಡ್ಡಿ ಮಾಡಕ್ ಆಗಲ್ಲ ಅಂತ ಅರ್ಥ. ನೋಡಿ ಹಿಂಗೆ ನೋಡಿ ನಿಮ್ ಮನೆ ಮುಂದೆ ನೀವೇ ಬೆಳೆಸಿರೋ ಮರ ಅದನ್ನ ಕಟ್ ಮಾಡ್ಬೇಕಂದ್ರೆ ಪರ್ಮಿಷನ್ ತಗೋಬೇಕು. ನೋಡಿ ಅಷ್ಟು ಸ್ಟ್ರಿಕ್ಟ್ ಆಗಿದೆ. ನಾನೇನ್ ಹೇಳಕ್ ಪ್ರಯತ್ನ ಪಡ್ತಿದ್ದೀನಿ ಅಂದ್ರೆ ಇಂದ್ರಿಯಗಳ ಬಗ್ಗೆ ಮಾತಾಡ್ತಿದ್ದೆ. ನೋಡಿ ನಿಮ್ಮ ಇಂದ್ರಿಯಗಳಿದಾವಲ್ವ, ಈಗ ಇದಕ್ಕೆ ಒಬ್ಬ ಓನರ್ ಇದ್ದಾನೆ ಅಂತ ಟೇಕ್ ಹೋಮ್ ಮೆಸೇಜ್. ನೋಡಿ ಆ ಓನರ್ ಸೇವೆಗೆ ಆ ವಸ್ತುನ ಉಪಯೋಗಿಸ್ಬಿಟ್ರೆ ಆ ಓನರ್ಗೆ ಏನಾಗುತ್ತೆ, ಖುಷಿ ಆಗತ್ತೆ. ಆ ಇಂದ್ರಿಯಗಳಿಗೂ ಕೂಡ ಖುಷಿ ಆಗುತ್ತೆ. ನೋಡಿ ಹೆಂಗಿದೆ ಕತೆ ಅಲ್ವಾ? ನೋಡಿ ಆ ಓನರ್ಗೆ ಇಲ್ಲಿ ನೋಡಿ ನಿಮ್ಗೆ ನೀವು ಯಾವ್ದೋ ಒಂದು ಕಂಪ್ನಿಲಿ ಕೆಲಸ ಮಾಡ್ತಿರ್ತೀರಿ. ನೋಡಿ ನಿಮ್ಗೇನೋ ಒಂದು ವಸ್ತು ಕೊಟ್ಟಿರ್ತಾರೆ, ಅದನ್ನ ತಗೊಂಡು ಓನರ್ಗೆ ಒಳ್ಳೇದಾಗೋ ತರ ನೀವು ಮಾಡಿದ್ರೆ ಓನರ್ ಖುಷಿ ಆಗಲ್ವಾ? ಓನರ್ಗೆ ಖುಷಿ ಆಗತ್ತೆ. ಹಾ ನೋಡಿ ಹಂಗೆ ಋಷಿಕೇಶ ಸೇವನಂ. ಈ ಇಂದ್ರಿಯಗಳು, ಈ ಮನಸ್ಸು, ಕಿವಿ, ಕಾಲು, ಕಣ್ಣು, ಮೂಗು, ಸ್ಪರ್ಶೇಂದ್ರಿಯ ಅಂತೆಲ್ಲ ಏನೇನೋ ಇದಾವಲ್ವ ಇಲ್ಲಿ ನಮ್ಗೆ ಇಂದ್ರಿಯಗಳು. 5 ಕರ್ಮೇಂದ್ರಿಯಗಳು, 5 ಜ್ಞಾನೇಂದ್ರಿಯಗಳು, ಇವುಗಳನ್ನೆಲ್ಲನೂ ಋಷಿಕೇಶನ ಸೇವೆಯಲ್ಲಿ ತೊಡಗಿಸಿದ್ರೆ ಆ ಇಂದ್ರಿಯಗಳಿಗೂ ಕೂಡ ಖುಷಿ ಆಗತ್ತೆ, ಮನಸ್ಸಿಗೆ ಶಾಂತಿ, ಸಮಾಧಾನ, ಸಂತೋಷ ಆಗತ್ತೆ. ನೋಡಿ ಭಗವಂತ ಋಷಿಕೇಶ ಕೂಡ ಸಂತೃಪ್ತಿ ಆಗ್ತಾನೆ. ನೋಡಿ ಅದನ್ನೇ ನೀವು ಅಡುಗೆ ಮಾಡಿ ಭೋಗ ನೈವೇದ್ಯ ಮಾಡೋ ಪ್ರಯತ್ನದಲ್ಲೆಲ್ಲ ಅದೇ ಮಾಡೋದು. ನೋಡಿ ಮಹಾಪ್ರಸಾದೇ ಗೋವಿಂದೇ ಮಂತ್ರದಲ್ಲಿ ಹೇಳ್ತೀವಲ್ಲ, ಶರೀರ ವಿದ್ಯಾಚಾಲ್ ಜಡೇಂದ್ರಿಯ ತಾಹೇ ಕಾಲ್ ಜಿಹ್ವೆ ಫಲೆ. ಜಿಹ್ವೆ ಅಂದ್ರೆ ಏನು? ನಾಲ್ಗೆ. ಜಿಹ್ವೆ ಫಲೆ ವಿಷಯ ಸಾಗರೆ ತಾರಾ ಮಧ್ಯ ಜೀವಾತಿ ಲೋಭಮಾಯ್ ಸುಧರ್ಮತಿ ತಾಕೇಜಿತ ಕಠಿಣ ಸಂಸಾರೇ ಕೃಷ್ಣ ಬಡೋ ದೋಯೋಮಾಯ್. ನೋಡಿ ಹೊರಿ ಬಾರೆ ಜಿಹ್ವಾ ಜಾಯ್. ನೋಡಿ ಸೇ ಅನ್ನ, ನೋಡಿ ಅದ್ರಲ್ಲಿ ಬರುತ್ತೆ ಸೇ ಅನ್ನಾಮೃತ ಪಾವೋ ಶ್ರೀ ಶ್ರೀ ರಾಧಾ ಕೃಷ್ಣ ಗುಣಗಾವೋ. ನೋಡಿ ರಾಧಾಕೃಷ್ಣ ಗುಣಗಾವ ಮಾಡ್ಬೇಕಂತ ನೋಡಿ. ಹಂಗೆ ಈ ನಾಲ್ಗೆಯನ್ನ ಆ ಪ್ರಸಾದ ಸವಿದ್ರೆ ಆ ನಾಲ್ಗೆ ಗುಣಗಾನ ಮಾಡುತ್ತೆ. ನೋಡಿ ನಿನ್ನೆ ನೋಡಿ ಒಬ್ರು ಒಂದು ಲೆಕ್ಚರ್ ಕೇಳ್ತಾ ಇದ್ದೆ. ಲೆಕ್ಚರ್ ಅಲ್ಲಿ ಏನ್ ಹೇಳ್ತಿದ್ರು ಅಂದ್ರೆ, ನೋಡಿ ನಮ್ಮ ನಾಲ್ಗೆನ ಏನಕ್ಕೆ ಹೋಲಿಸಿದ್ರು ಆ ಲೆಕ್ಚರ್ ಅಲ್ಲಿ ಅಂದ್ರೆ, ನೋಡಿ ಕಾಳಿಂಗ ಮರ್ದನ ಕೃಷ್ಣನ್ಗೆ ಹೋಲಿಸಿದ್ರು. ನೋಡಿ ನೋಡಿ ಹೆಂಗೆ ಹೋಲಿಸೋದು ಅಲ್ಲಿ ಕಾಳಿಯ ಏನ್ ಮಾಡ್ತಾರೆ ಇದ್ರು ಅದು ಸಮಯ ಸಿಕ್ಕಾಗ ಮತ್ತೆ ಮೇಲೆ ಎದ್ದೊಳುತ್ತೆ ಅಂತ. ಹೊರಗಡೆ ವಿಷ ನಮ್ಮ ನಾಲ್ಗೆಯನ್ನ ನೋಡಿ ಕಾಳಂಗನ ನೋಡಿ ಎಡೆಗೆ ಹೋಲಿಸೋದು. ನೋಡಿ ಅದು ಸಾಫ್ಟ್ ಆಗಿರುತ್ತೆ, ನಮ್ ನಾಲ್ಗೆ ತರನೇ ಇರುತ್ತೆ ನೋಡಿ ಅದ್ರ ಎಡೆ. ನೋಡಿ ಇಲ್ಲಿ ಕಾಣ್ತಿದ್ಯಾ ನಿಮ್ಗೆ? ನೋಡಿ ನೋಡಿ ನಾಲ್ಗೆ ಅವ್ರನ್ನ ಅವ್ರನ್ನೆಲ್ಲ ದೂಷಣೆ ಮಾಡೋದು, ನೋಡಿ ಬೇಡ್ದೆಲ್ಲ ಮಾತಾಡೋದು, ವಿಷ ಕಾರ್ತಾ ಇರುತ್ತೆ ನಾಲ್ಗೆ. ನೋಡಿ ಇಲ್ಲಿ ನಿಮ್ಗೆ ಕೃಷ್ಣನ್ ಪಾದ ಕಾಣುತ್ತಾ? ನೋಡಿ ಹರಿನಾಮ ನಾಲ್ಗೆ ಮೇಲೆ ನೋಡಿ ಹಿಂಗೆ ದಿಮ್ಮಿ ತಕ್ಕ ದಿಮ್ ಅಂತ ಕುಣಿಬೇಕಂತೆ. ಆ ಕುಣಿದಾಗ ಏನಾಗತ್ತೆ, ನಾಲ್ಗೆ ಏನು ವಿಷ ಕಾರ್ತಾ ಇರ್ತಲ್ಲ ನೋಡಿ, ಇಲ್ಲಿ ಕಾಳಿಂಗನ್ ಕಾಣ್ತಿದ್ಯಲ್ಲ ಇಲ್ಲಿ, ಅವನು ವಿಷ ಕಾರ್ತಾ ಇರ್ತಾನೆ ನೋಡಿ. ಅದನ್ನ ಈ ಕುಣಿದು ಕೃಷ್ಣ ಏನ್ ಮಾಡ್ತಿದ್ದಾನೆ, ಆಕ್ಚುಲಿ ಆತನ ತಲೆಗತ್ತಿರುವಂತ ವಿಷವನ್ನ ಕಕ್ಕಿಸ್ತಿದ್ದಾನೆ ನೋಡಿ, ಹೋಗ್ಲಾಡಿಸ್ತಿದ್ದಾನೆ. ನೀವು ಆ ಭಾಗ ಓದಿದ್ರೆ, ಕಾಳಿಂಗ ಮರ್ದನ ಲೀಲೆ ಓದಿದ್ರೆ ನಿಮ್ಗೆ ನೋಡಿ ಇದು ಅರ್ಥ ಆಗತ್ತೆ. ನೋಡಿ ಹಂಗೆ ಹರಿನಾಮ ನಮ್ಮ ನಾಲ್ಗೆ ಮೇಲೆ ಕುಣಿದಾಗ ನಮ್ಮ ನಾಲ್ಗೆ ನೋಡಿ ಏನ್ ದೋಷಗಳಿದಾವೆ, ವಿಷಗಳಿವೆ, ಅದೆಲ್ಲ ಹೋಗುತ್ತಂತೆ. ಅವಾಗ ನೋಡಿ ಆ ನಾಲ್ಗೆ ಒಳ್ಳೇದಕ್ಕೆ ಉಪಯೋಗ ಆಗತ್ತಂತೆ. ನೋಡಿ ಆ ವಿಷಯ ಎಲ್ಲ ಹೋದಾಗ ನೋಡಿ ಹೆಂಗೆ ಕಾಳಿಂಗನಿಗೆ ಜ್ಞಾನೋದಯ ಆಯ್ತು, ಕೃಷ್ಣನಿಗೆ ಶರಣಾಗ್ತಾನೋ ಅದೇ ತರ ನಾಲ್ಗೆನು ಕೂಡ. ಅದಕ್ಕೆ ನೋಡಿ ಕಾಳಿಂಗ ಮರ್ದನಕ್ಕೆ ಹರಿನಾಮ ಜಪಿಸುವಂತದ್ದನ್ನ ನೋಡಿ ಭಗವಂತನ ಗುಣಗಾನ ಮಾಡೋದು.
ನೋಡಿ ಪ್ರವಚನ ಕೊಡೋದು, ನೋಡಿ ಕೃಷ್ಣ 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 ಹೇ, ನೋಡಿ ಈ ತರ ಭಗವಂತನ ನಾಮ ಸಂಕೀರ್ತನೆ ಮಾಡೋದು, ಆತನ ಲೀಲೆಗಳನ್ನ ಸಂಕೀರ್ತನೆ ಮಾಡೋದು, ನೋಡಿ ಈ ತರದೆಲ್ಲ ಉಪಯೋಗಿಸ್ಬೇಡಿ. ನಿಮ್ಮ ನಾಲ್ಗೆಯ ಮೇಲೆ ಕೃಷ್ಣನ ಕುಣಿಲಿ. ಕುಣಿದಾಗ ಏನಾಗತ್ತೆ ಏನಾಗತ್ತೆ ಮಾತಾಜಿ? ಇರೋ ವಿಷಯ ಎಲ್ಲ ಕೆಟ್ಟದೆಲ್ಲ ಹೋಗುತ್ತೆ ಪ್ರಭುಜಿ. ಕೆಟ್ಟದ್ದು ವಿಷಯ ಎಲ್ಲ ಹೋಗುತ್ತೆ ಪ್ರಭು. ಆ, ಬೇರೆ ವಿಷಯಗಳು ಬರೋದಿಲ್ಲ ಬಾಯಲ್ಲಿ. ಶುದ್ಧರಾಗ್ತೀವಿ. ನೋಡಿ ಶುದ್ಧರ ಹಂಗೆ ಶುದ್ಧ ಆಗ್ತೀವಿ ಪ್ರಭು. ನಾಲಿಗೆ ಶುದ್ಧ ಆಗುತ್ತೆ. ನಾಲ್ಗೆ ಶುದ್ಧ ಆಗತ್ತೆ. ನಾಲ್ಗೆ ಸರಿಯಾದಕ್ಕೆ ಉಪಯೋಗಿಸ್ಕೊಳಕ್ಕಾಗತ್ತೆ. ನೋಡಿ ನಾಲ್ಗೆ ಒಂದು ಸರಿ ಹೋದ್ರೆ ದೇಹದಲ್ಲಿರುವಂತ ಬೇರೆ ಇಂದ್ರಿಯಗಳೆಲ್ಲ ಸರಿ ಹೋಗ್ತವೆ. ನೋಡಿ ಇಡೀ ಇಂದ್ರಿಯಗಳಲ್ಲಿ ನಾಲ್ಗೆನೆ ಬಹಳ ಬಲಿಷ್ಠವಾದದ್ದು ಅಂತ ಭಕ್ತಿ ನೋಟಾಕರ್ ಆಡ್ತಾರೆ. ನೋಡಿ ರೂಪ ಗೋಸ್ವಾಮಿಗಳು ಹೇಳ್ತಾರೆ, ಈ ನಾಲ್ಗೆಯನ್ನ ಯಾರು ನಿಯಂತ್ರಣ ಮಾಡ್ಕೊಳ್ತಾನೋ ಅವನು ಇಡೀ ವಿಶ್ವದಲ್ಲೇ ಶಿಷ್ಯರುಗಳನ್ನ ಮಾಡ್ಕೊಳಕ್ ಯೋಗ್ಯನಾಗ್ತಾನೆ ಅಂತ ಹೇಳ್ತಾರೆ. ನೋಡಿ ಹಂಗೆ ಮೊನ್ನೆನೆ ನಾವು ಚರ್ಚೆ ಮಾಡ್ತಿದ್ವಿ ಹಿಂಗೆ ಅಂತ. ನೋಡಿ ಹಂಗೆ ಇಲ್ಲಿ ಇವನ್ನು ಮನಸ್ಸಿನ ಸುತ್ತ ಜೋಡಿಸಿದೆ. ಯಾವುದನ್ನ ಸುತ್ತ ಮನಸ್ಸು ನೋಡಿ ಒಬ್ಬ ಮಾಸ್ಟರ್ ಆಫ್ ದ ಸೆನ್ಸಸ್. ನೋಡಿ ಇವುಗಳೆಲ್ಲ ಮನಸ್ಸು ಸುತ್ತು ಜೋಡಿಸಿದೆ. ಈ ಸೈಕಾಲಜಿಸ್ಟ್ಗೆ ಇವತ್ತು ಕೂಡ ಮನಸ್ಸಂದ್ರೆ ಏನು, ಅದು ಎಲ್ಲಿದೆ, ಹೇಗಿದೆ ಅಂತ ಅರ್ಥನೇ ಆಗಿಲ್ಲ ಇನ್ನು. ನೋಡಿ ಇಲ್ಲಿ ಇಂದ್ರಿಯಗಳೆಲ್ಲ ಮನಸ್ಸಿನ ಸುತ್ತ ಜೋಡಿಸಿದೆಯಂತೆ. ಹೀಗೆ ಅವನು ಇಂದ್ರಿಯ ವಸ್ತುಗಳ ಒಂದು ವಿಶಿಷ್ಟ ಸಮೂಹವನ್ನು ಅನುಭವಿಸುತ್ತಾನೆ. ನೋಡಿ ಇಂದ್ರಿಯಗಳು, ಇಂದ್ರಿಯ ವಸ್ತುಗಳು. ಇಂದ್ರಿಯಗಳು ಯಾವಾಗ್ಲೂ ಏನ್ ಮಾಡ್ತಿರ್ತವೆ? ಇಂದ್ರಿಯ ವಸ್ತುಗಳಿಗೋಸ್ಕರ ಆತೋರಿತಿರ್ತವೆ. ನೋಡಂಗೆ ಇಂದ್ರಿಯ ವಸ್ತುಗಳು ನೋಡಿ ಅದಕ್ಕೆ ಅನುಭವಿಸಕ್ಕೆ ಪ್ರಯತ್ನ ಮಾಡ್ತಿರ್ತವೆ. ನೋಡಂಗೆ ಭಾವಾರ್ಥದಲ್ಲಿ ರೂಪಾದ್ರೆ ಹೇಳ್ತಾರೆ, ನೋಡಿ ಇದೊಂದು ಕಲ್ಪನೆ ಮಾಡ್ಕೊಳ್ಳಿ. ಈ ಶ್ಲೋಕವನ್ನ ಕಲ್ಪನೆ ಆಗ್ತಿದ್ಯಾ? ಜೀವಿ ಹೀಗೆ ಇನ್ನೊಂದು ಜಡದೇಹವನ್ನು ಪಡಿತಾನೆ. ಅದನ್ನ ಹೆಂಗೆ ಗಾಳಿ ಒಂದು ಹೆಂಗೆ ಸುವಾಸನೆಯನ್ನ ಒಂದು ಗಂಧವನ್ನು ಒಯ್ಯುತ್ತೋ ಹಂಗೆ ನಮ್ಮ ಜೀವನದ ಕಲ್ಪನೆಗಳನ್ನ ಏನ್ ಮಾಡ್ಕೊಂಡಿರ್ತಾನೆ ನೋಡಿ ಜೀವನ ಪೂರ್ತಿ. ಅದಕ್ಕೆ ಅಂತ್ಯ ನಾರಾಯಣ ಸ್ಮೃತಿ ಅಂತ ಇಲ್ಲಿ ಹೇಳಿದ್ರು. ಒಂದು ದೇಹದಿಂದ ಮತ್ತೊಂದು ದೇಹಕ್ಕೆ ಒಯ್ಯುತ್ತಾನೆ. ಯಾವುದು? ಕಲ್ಪನೆಗಳು, ನೋಡಿ ಚಿಂತನೆಗಳು, ಯೋಜನೆಗಳು, ನೋಡಿ ಸ್ಮರಣೆಗಳು, ನೋಡಿ ಇವೆಲ್ಲ. ಹೀಗೆ ಅವನು ಒಂದು ದೇಹವನ್ನು ಪಡಿತಾನೆ. ಆ ದೇಹ ಪಡೆಯಕ್ ಮೊದ್ಲು ಒಂದ್ ದೇಹವನ್ನು ಬಿಟ್ಟು ಇನ್ನೊಂದ್ ದೇಹಕ್ಕೆ ಹೋಗ್ಬೇಕಾಗತ್ತೆ. ಪಡ್ಕೊಂಡ ದೇಹ ಜಡವಾಗಿರುತ್ತೆ. ಆ ಜಡ ದೇಹಕ್ಕೆ ನೋಡಿ ಇಂದ್ರಿಯಗಳೆಲ್ಲ ಇರ್ತವೆ, ಕರ್ಮೇಂದ್ರಿಯ ಜ್ಞಾನೇಂದ್ರಿಯ. ಅದು ಯಾವ್ದು ಸುತ್ತು ಆವರಿಸ್ಕೊಂಡಿರುತ್ತೆ ಅಂದ್ರೆ ಮನಸ್ಸಿನ ಸುತ್ತು ಆವರಿಸ್ಕೊಂಡಿರುತ್ತೆ. ಕಲ್ಪನೆ ಮಾಡ್ಕೊಳ್ಳಿ, ನಾನು ಹೇಳೋದೆಲ್ಲ ಇಮ್ಯಾಜಿನ್ ಮಾಡ್ಕೊಳ್ಳಿ. ನೋಡಿ ಅವೆಲ್ಲನ ಮನಸ್ಸಿನ ಸುತ್ತ ಜೋಡಿಸಿರುತ್ತೆ. ನೋಡಿ ಇವುಗಳಲ್ಲಿ ನೋಡಿ ಆ ಇಂದ್ರಿಯಗಳು ಏನನ್ನ ಬಯಸ್ತಿರ್ತವೆ? ಇಂದ್ರಿಯ ವಸ್ತುಗಳನ್ನ ಬಯಸ್ತಿರ್ತವೆ. ಇಂದ್ರಿಯಗಳು ಕಣ್ಣು ನೋಟಕ್ಕೆ, ಕಿವಿ ಸ್ಪರ್ಶ, ಅಲ್ಲ ಕಿವಿ ಶಬ್ದ, ನೋಡಿ ಚರ್ಮ ಸ್ಪರ್ಶ, ನೋಡಿ ಹಿಂಗೆ ಮೂಗು ಇದೇನೋ ಒಂದು ಸುವಾಸನೆ ಸಿಗುತ್ತಾ ಅಂತ, ನೋಡಿ ನಾಲಿಗೆ ನೋಡಿ ರುಚಿಗೆ ಬಯಸ್ತಾ ಇರುತ್ತೆ. ಇದು ಇಂದ್ರಿಯ ವಸ್ತುಗಳು ಅಂತ ಹೇಳ್ತಾರೆ. ನೋಡಿ ಹೀಗೆ ಅವನು ಇಂದ್ರಿಯ ವಸ್ತುಗಳ ಒಂದು ವಿಶಿಷ್ಟ ಸಮೂಹವನ್ನ ಅನುಭವಿಸ್ತಾನೆ. ಈ ಭೌತಿಕ ಪ್ರಪಂಚವನ್ನ ಭೋಗಿಸ್ತಾನೆ, ಎಂಜಾಯ್ ಮಾಡ್ತಾನೆ ಅವನು. ಯಾರು? ದೇಹ ಪಡ್ಕೊಂಡವನು ಅಂತ. ನೋಡಿ ಹಂಗೆ ಭಾವಾರ್ಥದಲ್ಲಿ ಬೇರೆ ಮಾತುಗಳಲ್ಲಿ ಹೇಳುವುದಾದರೆ, ಜೀವಿಯು ತನ್ನ ಪ್ರಜ್ಞೆಯಲ್ಲಿ ಬೆಕ್ಕು ನಾಯಿಗಳ ಗುಣಗಳನ್ನು ಬೆರೆಸಿದರೆ ಮುಂದಿನ ಜನ್ಮದಲ್ಲಿ ಬೆಕ್ಕು ಅಥವಾ ನಾಯಿಯ ದೇಹವನ್ನು ಪಡೆದು ಅನುಭವಿಸುತ್ತಾನೆ. ನೋಡಿ ನೀವು ಗಮನಿಸಿರ್ತೀರೇನೋ, ಎಲ್ಲಾದ್ರೂ ಈ ಮಾಂಸ ಇದ್ರೆ ಈ ನಾಯಿ ಬೆಕ್ಕುಗಳು ಅಲ್ಲೇ ಸುತ್ತಾ ಇರ್ತವೆ, ನೋಡಿರ್ತೀರಾ? ಹೌದು ನೋಡಿ ನೋಡಿದೆ ಪ್ರಭುಜಿ. ನೋಡಿ ಅದೇ ಮನಸ್ಸು ಬುದ್ಧಿ ಇಟ್ಕೊಂಡಿರೋ ಒಬ್ಬ ಮನುಷ್ಯ ಮುಂದಿನ ಜನ್ಮದಲ್ಲಿ ಅದೇ ಆಗ್ಬಿಡ್ತಾನೆ. ಯಾಕೆ? ಆ ಮನಸ್ಸು ಅದೇ ಇಚ್ಛೆ ಪಡ್ತಿರುತ್ತಲ್ಲ, ಆ ಇಚ್ಛೆಯನ್ನ ಈ ಪ್ರಕೃತಿ ಮಾತೆ ಪೂರೈಸ್ತಾಳೆ. ನೋಡಿ ಅದೇ ತರ ಶರೀರ ಕೊಡ್ತಾಳೆ. ಯಾಕೆ? ಬಯಕೆ ಅದೇ ಇರುತ್ತಲ್ವಾ, ಅದನ್ನು ಪೂರೈಸ್ಕೊಳಕ್ ಕೊಡೋದು. ನಾನೊಂದು ಉದಾಹರಣೆ ಹೇಳಿದ್ದೆ ನೋಡಿ. ಒಂದು ಜನ್ಮದಿನ ಬರ್ಡೇ ಅಂತ ಒಬ್ಬ ದೊಡ್ಡ ಶ್ರೀಮಂತ ತನ್ನ ಮಗನಿಗೆ ಒಂದು ಒಳ್ಳೆ ಪಾಶ್ ಕಾರ್ ಕೊಡಿಸ್ತಾನೆ, ಕೋಟಿ ರೂಪಾಯಿಗಳು ಕಾರ್. ಆ ಕಾರ್ನ ಎತ್ಕೊಂಡೋಗಿ ಅವನು ಏನ್ ಮಾಡ್ತಾನೆ? ಹೊಲದಲ್ಲಿ ಹೂಳಕ್ ನೋಡ್ತಾನೆ ಪ್ರಭು. ಹೊಲದಲ್ಲಿ ಹೂಳಕ್ ತಗೊಂಡು ಹೋಗ್ತಾನೆ ಪ್ರಭುಜಿ. ಟ್ರ್ಯಾಕ್ಟರ್ ಕೊಡಿಸ್ತಾನೆ. ಹೋಗ್ತಾನೆ, ಕಾರ್ನ ತಗೊಂಡು ಹೊಲ ಉಳಕ್ ಎತ್ಕೊಂಡು ಹೋಗ್ತಾನೆ. ಈಗ ತಂದೆ ನೋಡ್ತಾನೆ, ಓ ನನ್ ಮಗನಿಗೆ ಹೊಲ ಉಳಕ್ ಆಸೆ,
ಹೊಲ ಉಳ್ಸಕ್ಕೆ ಕಾರ್ ಕೊಟ್ರೆ ಆಗಲ್ಲ ಇವನ್ಗೆ. ಏನ್ ಕೊಡ್ಬೇಕು ಅನ್ಸುತ್ತೆ ತಂದೆಗೆ? ಒಂದು ಟ್ರ್ಯಾಕ್ಟರ್ ಕೊಡಿಸ್ಬಿಡೋಣ ಅನ್ಸುತ್ತೆ. ಟ್ರ್ಯಾಕ್ಟರ್ ಕೊಡಿಸ್ತಾನೆ. ನೋಡಿ ಆ ಕಾರ್ನ ಎತ್ಕೊಂಡು ವಾಪಸ್ ಇಸ್ಕೊತಾನೆ. ನೀನು ಹೊಲ ಉಳಕ್ ಇಷ್ಟ ಅಲ್ಲಪ್ಪ ಮಗನೇ, ಹೊಲ ಉಳ್ಕೊಂಡಿರ್ತೀಯಲ್ವಾ, ಟ್ರ್ಯಾಕ್ಟರ್ ಸೂಕ್ತವಾದದ್ದು ಟ್ರ್ಯಾಕ್ಟರ್ ತಗೋ. ನೋಡಿ ತಂದೆ ಇದೇ ತರನೇ ನೋಡಿ ಭಗವಂತನು ಕೂಡ ನೋಡಿ ಆ ತರ ನಮ್ಮ ದೇಹಗಳು ಕೊಡ್ತಾನೆ. ನಿನ್ಗೆ ಇಂಥ ಬೈಕೇನಾ, ಸರಿ ಸರಿ ಇಂಥ ಬೈಕೆ ಇಟ್ಕೊಂಡಿದ್ಯಲ್ಲ ಅದನ್ನೇ ಪೂರೈಸು ಅಂತ ನೋಡಿ ಟ್ರ್ಯಾಕ್ಟರ್ ಕೊಟ್ಟು ಹೊಲ ಉಳ್ಕೊಂಡಿರ್ತಾರೆ. ನೋಡಿ ಆ ಕಾರಣವಾಗಿನೇ ನಾವು ಒಂದೊಂದು ಶರೀರಗಳನ್ನ ಪಡ್ಕೊಂಡಿದ್ದೀವಿ. ಈಗ ನಮ್ಮ ಬಯಕೆಗಳು ನೋಡಿ, ನಮ್ಮ ಕಲ್ಪನೆಗಳು, ಯೋಚನೆಗಳು ಹಿಂದಿನ ಜನ್ಮಗಳಲ್ಲಿ ನೋಡಿ, ಈಗ ಮುಂದಿನ ಜನ್ಮದ ಬಗ್ಗೆ ಕೂಡ ನಾವು ಎಚ್ಚರಿಕೆ ಇರ್ಬೇಕು ಅಲ್ವಾ. ನೋಡಂಗೆ ನಾಯಿ ಬೆಕ್ಕುಗಳ ದೇಹ ಪಡೆಯೋದು ಅಂದ್ರೆ ಹಂಗೆ ನೋಡಿ. ನೋಡಿ ಕೆಲವರು ಯಾರ್ಯಾರು ಹೆಂಗ್ ನಡ್ಕೊಳ್ತಾರೋ ಹಂಗಂತ ದೇಹಗಳೇ ಪಡ್ಕೊಳ್ತಾರೆ ನೋಡಿ. ನೋಡಿ ಕೆಲವರೆಲ್ಲ ನೀವು ಪುರಾಣಗಳಲ್ಲಿ ಶಾಪ ಪಡ್ಕೊಂಡು ಹುಟ್ಟೋದು ಕೇಳಿರ್ತೀರಿ ನೋಡಿ. ದಾಮೋದರ ಲೀಲೆಯಲ್ಲಿ ನೋಡಿ ಕುಬೇರನ ಮಕ್ಕಳು ನೋಡಿ ನಾರದ್ರ ಅವ್ರಿಗೆ ಶಾಪ ಕೊಡ್ತಾರೆ. ಯಾಕೆ ಕೊಡ್ತಾರೆ? ಅವ್ರ ಹಂಗೆ ಮಣಿಗ್ರೀವ ನೋಡಿ, ನಳಕುಬರ ಹಂಗೆ ಅವರು ನಗ್ನರಾಗಿ ನೋಡಿ ಅವರು ಕೂಡ ಅವರ ಗರ್ಲ್ ಫ್ರೆಂಡ್ಸ್ ಜೊತೆಗೆ ನೋಡಿ ಅವರು ಜಲಕ್ರೀಡೆ ಆಡ್ತಿರ್ತಾರೆ ನಗ್ನರಾಗಿ. ನೋಡಿ ಕುಡಿದ್ಬಿಟ್ಟಿರ್ತಾರೆ ಚೆನ್ನಾಗಿ. ನೋಡಿ ನಾರದ್ರು ಬಂದ್ರೆ ಅವ್ರು ಹಂಗೆ ನಗ್ನರಾಗಿ ನಿಂತ್ಕೊಂಡಿರ್ತಾರೆ ನೋಡಿ. ಅವ್ರನ್ನ ಮರನೇ ಆಗ್ಬಿಡೋದು. ಇಷ್ಟೇ, ಇದು ಅರ್ಥ ಕಷ್ಟನ ಇಲ್ಲ ಇಲ್ವಾ? ನೋಡಿ ಇದೇ ತರನೇ ಇದೊಂದು ಉದಾಹರಣೆ. ಅದೇ ತರನೇ ನೋಡಿ ಇಂದ್ರ ನೋಡಿ ಹಂದಿಯಾಗಿ ಹುಟ್ಟೋದು. ಯಾಕೆ? ಅವನ ನಡವಳಿಕೆ ಹಂಗಿತ್ತು ನೋಡಿ. ಅದೇ ತರ ನಹುಷ ನೋಡಿ, ನಹುಷ ಮಹಾರಾಜನ ನೋಡಿ ಆತನಿಗೆ ಅಗಸ್ತ್ಯರು ಶಾಪ ಕೊಡ್ತಾರೆ ನೋಡಿ. ನೋಡಿ ಆತನ ಒಂದು ಹಾವಾಗಿ ಹುಟ್ಟೋತರದ್ದು ನೋಡಿ. ಆತನ ಹೆಬ್ಬಾವಾಗಿ ನೋಡಿ ಆತನ ನಡವಳಿಕೆ ಹಂಗಿತ್ತು ನೋಡಿ. ಈ ಈ ಭರತ ಮಹಾರಾಜ ಸಾಯೋ ಟೈಮಲ್ಲಿ ಏನ್ ನೆನ್ಸ್ಕೊತಾನೆ? ಜಿಂಕೆಯನ್ನ ನೆನ್ಸ್ಕೊತಾನೆ. ಅವನೇನಾಗಿ ಹುಟ್ತಾನೆ? ಜಿಂಕೆ ಹಾಗೆಯೇ ಹುಟ್ತಾನೆ ನೋಡಿ. ಹಿಂಗೆ ಕೆಲವರು ಮನೆಗಳಲ್ಲಿ ನಾಯಿಗಳ ಸಾಕೊಂಡಿರ್ತಾರೆ. ಹೆಂಗ್ ಸಾಕೊಂಡಿರ್ತಾರೆ ಅಂದ್ರೆ ಮಕ್ಕಳ ತರ ಸಾಕೊಂಡಿರ್ತಾರೆ ನೋಡಿ. ಆ ನಾಯಿಗಳನ್ನ ನೋಡಿದ್ರೆ ನಮ್ಗೆ ಹೊಟ್ಟೆ ಕಿಚ್ಚು ಬರ್ಬೇಕು. ಎಷ್ಟು ಫೆಸಿಲಿಟಿ, ಎಷ್ಟು ನೋಡಿ ಆರಾಮಾಗಿ ಬದುಕ್ತಿರ್ತವೆ ಅಲ್ವಾ. ನೋಡಿ ಅವುಗಳು ಹಿಂದಿನ ಜನ್ಮದಲ್ಲಿ ಹಂಗೇನೋ ಮಾಡ್ಕೊಂಡು ಬಂದಿರ್ತವೆ ಅವು. ಹಂಗೆ ನೋಡಿ ಮೂಲತಃ ಪ್ರಜ್ಞೆಯು ನೀರಿನಂತೆ ಶುದ್ಧ. ನೀರಿನಲ್ಲಿ ಒಂದು ಬಣ್ಣವನ್ನು ಬೆರೆಸಿದರೆ ಏನಾಗುತ್ತೆ? ಅದು ಬದಲಾಗುತ್ತದೆ. ಹಾಗೆಯೇ ಜೀವಾತ್ಮನು ಪರಿಶುದ್ಧನಾದದ್ದರಿಂದ ಪ್ರಜ್ಞೆಯು ಪರಿಶುದ್ಧ ನೋಡಿ. ಜೀವಾತ್ಮನು ಕೃಷ್ಣ ಹೇಳ್ತಾನೆ ಅಲ್ವಾ ಹಿಂದಿನ ಶ್ಲೋಕದಲ್ಲಿ, ಮಾಮೇವಾಂಶ ಜೀವಲೋಕೆ ಜೀವಭೂತ ಸನಾತನಃ ಅಂತ ಬರುತ್ತಲ್ವಾ ನೋಡಿ. 7ನೇ ಶ್ಲೋಕದಲ್ಲಿ ಜೀವಗಳು ಸಣ್ಣ ಸಣ್ಣ ಭಾಗಗಳು. ಕೃಷ್ಣ ಪರಿಶುದ್ಧ ಅಲ್ವಾ, ಜೀವಾತ್ಮ ಕೂಡ ಪರಿಶುದ್ಧ ನೋಡಿ. ಆದ್ರೆ ಪ್ರಜ್ಞೆ ಏನಾಗ್ಬಿಟ್ಟಿದೆ? ಇಲ್ಲಿ ಕಲುಷಿತ ಆಗ್ಬಿಟ್ಟಿದೆ ನೋಡಿ. ಜೀವಾತ್ಮನು ಪರಿಶುದ್ಧನಾದ್ದರಿಂದ ಪ್ರಜ್ಞೆಯು ಪರಿಶುದ್ಧ. ಆದರೆ ಪ್ರಜ್ಞೆಯು ಭೌತಿಕ ಗುಣಗಳ ಸಹವಾಸಕ್ಕನುಗುಣವಾಗಿ ಪರಿವರ್ತನೆಗೊಳ್ಳುತ್ತದೆ ನೋಡ. ಅದಕ್ಕೆ ನೈಜ ಪ್ರಜ್ಞೆ ಎಂದರೆ ಶ್ರೀಕೃಷ್ಣ ಪ್ರಜ್ಞೆಯೇ. ಆದುದರಿಂದ ಕೃಷ್ಣ ಪ್ರಜ್ಞೆಯಲ್ಲಿ ನೆಲೆಯನ್ನು ಆದನು ಮನುಷ್ಯನು ಕೃಷ್ಣ ಪ್ರಜ್ಞೆಯಲ್ಲಿ ನೆಲೆಯನ್ನು ಪಡೆದಾಗ ಅವನ ಜೀವನವು ಪರಿಶುದ್ಧವಾಗಿರುತ್ತದೆ. ಆದರೆ ಐಹಿಕ ಮನೋಧರ್ಮವು ಅವನ ಪ್ರಜ್ಞೆಯೊಡನೆ ಬೆರಕೆಯಾದರೆ ಮುಂದಿನ ಜನ್ಮದಲ್ಲಿ ಅದಕ್ಕೆ ಅನುಗುಣವಾದ ದೇಹವನ್ನು ಪಡೆಯುತ್ತಾನೆ. ಮತ್ತೆ ಅವನಿಗೆ ಮನುಷ್ಯ ದೇಹವೇ ಲಭ್ಯವಾಗುತ್ತದೆ ಎಂದೇನೂ ಇಲ್ಲ. 84 ಲಕ್ಷ ಜೀವವರ್ಗಗಳಿವೆ ನೋಡಿ. ಆದುದರಿಂದ ಅವನು ಬೆಕ್ಕು, ನಾಯಿ, ಹಂದಿ, ದೇವತೆ ಅಥವಾ ಇತರ ಹಲವಾರು ರೂಪಗಳಲ್ಲಿ ಒಂದನ್ನು ಪಡೆಯಬಹುದು ನೋಡಿ. ಹಿಂಗೆ ನೋಡಿ 84 ಲಕ್ಷ ಜೀವಿಗಳಿದಾವೆ ನೋಡಿ. ಅದನ್ನೇ ನಾವು ಹಿಂದೆ ಓದಿದ್ವಿ ನೋಡಿ. ನೋಡಿ ಇಲ್ಲಿ ಕಾಣ್ತಿದವಾ 84 ಲಕ್ಷ ಜೀವ ಯೋನಿಗಳು ಅಲ್ವಾ, ಡಾರ್ವಿನ್ಸ್ ಅಲ್ವಾ ನೋಡಿ. 74 ಲಕ್ಷದಲ್ಲಿ ನೋಡಿ ನಾವು ಏನಾಗಬೇಕು ಅನ್ನುವಂಥದ್ದು ನಮ್ಮ ಯೋಚನೆಗಳು, ನಾವೇನು ಕರ್ಮ ಮಾಡ್ತೀವೋ ಅದ್ರ ಪ್ರಕಾರ ಇರುತ್ತೆ. ಇದ್ರಲ್ಲಿ ಯಾವ್ದಾದ್ರು ಒಂದ್ ಸಿಗುತ್ತೆ ನಮ್ಗೆ ಈ ದೇಹ. ಪ್ರಭುಜಿ ಹರೇ ಕೃಷ್ಣ, ನನ್ಗೊಂದು ಪ್ರಶ್ನೆ ಇದೆ, ಕೇಳ್ಬೋದಾ? ಹೇಳಿ.
ನಾವು ಈಗ ನಮ್ಮ ಹ್ಯೂಮನ್ ರೇಸ್ ಅಲ್ಲಿ ನಮಗೆ ಕರ್ಮ ಅನ್ನೋದೊಂದಿದೆ. ನಾವು ಸತ್ತ ನಂತರ ನಮ್ಮ ಕರ್ಮ ಪ್ರಕಾರ ನಮ್ಗೆ ಬೇರೆ ಜೀವಿಗಳಲ್ಲಿ ನಮ್ಗೆ ಒಂದು ಆಪ್ಷನ್ ಸಿಗುತ್ತೆ ಅಂತ ನೀವು ಹೇಳ್ತಿದ್ದೀರಾ. ಇದ್ರಲ್ಲಿ ನಮ್ಗೆ ಕರ್ಮ ಫಲ ಇದೆಯಾ? ಫಾರ್ ಎಕ್ಸಾಂಪಲ್, ಐ ಆಮ್ ಡೆಡ್ ನೌ, ಐ ಆಮ್ ಹೆಡಿಂಗ್ ಟುವರ್ಡ್ಸ್ ಟು ಬಿಕಮ್ ಅ ಪ್ಲಾಂಟ್. ಸೊ ನಾನು ಪ್ಲಾಂಟ್ ಅಲ್ಲಿ ಇರ್ಬೇಕಾದ್ರೆ ನನ್ನ ಕರ್ಮ ಫಲ ಹೇಗೆ ಪ್ರಭುಜಿ? ನೋಡಿ, ನೀವು ಮನುಷ್ಯನ ಜನ್ಮದಲ್ಲಿ ಇದ್ದಾಗ ಏನು ನೀವು ಕರ್ಮ ಫಲಗಳನ್ನ ಕ್ರೋಢೀಕರಿಸ್ಕೊಂಡಿದ್ರೋ ಅದೇ ಮುಂದೆ ಹೊರಿತಾ ಹೋಗುತ್ತೆ. ಮನುಷ್ಯನ್ ಬಿಟ್ಟು ಬೇರೆ ಯಾವ ಪ್ರಾಣಿಗಳಿಗೂ ಕರ್ಮ ಇಲ್ಲ, ಫಲ ಇಲ್ಲ. ಅವು ಪ್ರಕೃತಿಗೆ ಅನುಗುಣವಾಗಿ ಹೋಗ್ತಾ ಇರ್ತವೆ. ನೋಡಿ, ಅವುಗಳಲ್ಲಿ ಈಗ ಹುಲಿ ಜಿಂಕೆಯನ್ನ ಹಿಡ್ಕೊಂಡು ಅದನ್ನ ಕೊಂದು ತಿಂದ್ರೆ ಹುಲಿಗೆ ಅದಕ್ಕೆ ಪಾಪ ಬರೋದಿಲ್ಲ. ನೋಡಿ, ಆ ಜಿಂಕೆ ಪೂರ್ವ ಹಿಂದಿನ ಮನುಷ್ಯ ಜನ್ಮ ಆದಾಗ ಏನು ಕರ್ಮಗಳನ್ನು ಮಾಡಿ ಇಟ್ಕೊಂಡಿತ್ತೋ ಅದು ಖರ್ಚಾಗ್ತಾ ಹೋಗುತ್ತೆ. ನೀವು ಎಷ್ಟೋ ಜನ್ಮಗಳಲ್ಲಿ, ಎಷ್ಟೋ ಕಲ್ಪಗಳಲ್ಲಿ, ಎಷ್ಟೋ ಜನ್ಮಗಳನ್ನ ನೀವು ಮನುಷ್ಯ ಶರೀರ ಪಡ್ಕೊಂಡು ಏನೆಲ್ಲ ನೀವು ಶೇಖರಣೆ ಮಾಡಿ ಇಟ್ಟಿರ್ತೀರೋ ಅವುಗಳನ್ನ ಮುಂದಿನ ನೀವು ಪ್ರಾಣಿಗಳಾಗಿ ನೋಡಿ. ಕೆಲವು ಪ್ರಾಣಿಗಳು ವಿಚಿತ್ರ, ಬೇರೆ ಈಗ ನಾಯಿಗಳಾಗಿ ಸುಖವಾಗಿ ಕೆಲವು ಒಂದು ಶ್ರೀಮಂತರ ಮನೆಯಲ್ಲಿ ಇರ್ತವೆ ನೋಡಿ. ಕೆಲವು ಬೀದಿ ನಾಯಿಗಳು ಊಟ ಇಲ್ಲದೆ ಇರ್ತವೆ ನೋಡಿ. ಈ ಥರದ್ದೆಲ್ಲ ಇರುತ್ತೆ. ಆ ಪ್ರಾಣಿಗಳು ಮಾಡುವಂತ ಕರ್ಮಕ್ಕೆ ಕರ್ಮ ಫಲ ಆಡ್ ಆಗೋದಿಲ್ಲ, ಅದು ಹೆಚ್ಚಾಗ್ತಾ ಹೋಗುತ್ತೆ. ಪ್ರಾಣಿಗಳ ಆಕ್ಷನ್ಗೆ ಕರ್ಮ ಅಂಟೋದಿಲ್ಲ. ಅರ್ಥ ಆಯ್ತಲ್ಲ? ಪ್ರಭುಜಿ. ದಾರಿಲಿ ನೀವು ಹೋಗ್ತಿರ್ತೀರಿ, ಯಾವ್ದೋ ಒಂದು ಪ್ರಾಣಿ, ನಾಯಿ ಬಂದು ನಿಮ್ಮನ್ನು ಕಚ್ಚುತ್ತೆ, ಅದಕ್ಕೇನಾದ್ರೂ ಕರ್ಮ ಅಂಟ್ಕೊಳುತ್ತೆ ಅಂದ್ರೆ ಅಂಟ್ಕೊಳ್ಳೋದಿಲ್ಲ. ನೋಡಿ, ಒಂದು ಪ್ರಾಣಿ ಇನ್ನೊಂದು ಪ್ರಾಣಿಯನ್ನ ಕೊಲ್ಲುತ್ತೆ. ಹಾವು ನೋಡಿ ಕಪ್ಪೆಯನ್ನ, ಸ್ನೇಕ್ ಈಟ್ಸ್ ಫ್ರಾಗ್, ಅದಕ್ಕೇನಾದ್ರೂ ಅದರಿಂದ ಕರ್ಮ ಅಂಟ್ಕೊಳತ್ತಾ, ಫಲ ಪಾಪ ಬರುತ್ತಾ? ಬರೋದಿಲ್ಲ. ಲೈಕ್ ದಿಸ್ ಪ್ರಭುಜಿ. ಪ್ರಭುಜಿ, ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಈಗ ಪ್ರಾಣಿಗಳ ನಂತರ ಯಾವ್ದು ಜನ್ಮ ಇರುತ್ತೆ ಪ್ರಭುಜಿ? ನೋಡಿ, ಇಲ್ಲಿ ಚಿತ್ರದಲ್ಲಿ ಮೊದಲು ಜಲಚರಗಳು, ಜಲಜ ನವಲಕ್ಷಾಣಿ ನೋಡಿ, ಸ್ಥಾವರ ಲಕ್ಷ ವಿಂಶತಿ ನೋಡಿ. ಇದ್ರ ಮೇಲೆ ಗಿಡಗಳು, ಅರ್ಥ ಆಗ್ತಿದೆಯಲ್ಲ? ಅದೆಷ್ಟಿದಾವೆ ಅಂದ್ರೆ 20 ಲಕ್ಷ. ಅದ್ರ ಮೇಲೆ ನೋಡಿ, ಆ ಗಿಡಗಳನ್ನ ತಿನ್ನಕ್ಕೆ ಏನಿದಾವೆ? ಕೀಟಗಳು ಕಾಣ್ತಿದೆಯಲ್ಲ, ಕೀಟಗಳು, ಬಟರ್ಫ್ಲೈ ಎಲ್ಲ ಕಾಣ್ತಾ ಇದೆ ಅಲ್ವಾ? ಚಿಟ್ಟೆ, ಬೇರೆ ಬೇರೆ ಕೀಟಗಳು ಕಾಣ್ತಿದಾವೆ ನೋಡಿ, ಕಾಣ್ತಿದಾವಲ್ವಾ? ಪ್ರಭುಜಿ, ಕಾಣುತ್ತೆ ಪ್ರಭುಜಿ. ಆ ಕೀಟಗಳನ್ನು ತಿನ್ನಕ್ಕೆ ನೋಡಿ, ಹಾವುಗಳು, ಕಪ್ಪೆಗಳು ನೋಡಿ, ಇವೆಲ್ಲ ಇದಾವೆ. ಅವುಗಳನ್ನು ತಿನ್ನಕ್ಕೆ, ಇವುಗಳನ್ನು ತಿನ್ನಕ್ಕೆ ನೋಡಿ ಪಕ್ಷಿಗಳಿದಾವೆ ನೋಡಿ. ಅದಕ್ಕೆ ಎಷ್ಟೆಷ್ಟು ಸಂಖ್ಯೆ ಅಂತ ಕೂಡ ಇಲ್ಲಿ ಹೇಳ್ತಾ ಹೋಗ್ತಿದ್ದಾರೆ ಅಲ್ವಾ? ನೋಡಿ, ಅವುಗಳನ್ನು ತಿನ್ನಕ್ಕೆ ನೋಡಿ ಈ ತರ ಪ್ರಾಣಿಗಳು ನೋಡಿ. ಪಶವ ತ್ರಿಂಶಲಕ್ಷಾಣಿ ಪಶವ ನೋಡಿ. ಅವುಗಳ ವಿಕಾಸ ಕ್ರಿಯೆಯಲ್ಲಿ ಮೇಲೆ ಇರುವಂತದ್ದು ಮನುಷ್ಯ ನೋಡಿ. ಡಾರ್ವಿನ್ ಕೂಡ ಇದನ್ನೇ ಹೇಳೋದು ನೋಡಿ, ಪುರಾಣ ಕೂಡ ಇದನ್ನೇ ಹೇಳೋದು. ಮನುಷ್ಯನಾದ್ಮೇಲೆ ಏನು ಅಂದ್ರೆ, ಮನುಷ್ಯನಾದ್ಮೇಲೆ ನೋಡಿ, ಆ ಮನುಷ್ಯನಾದ್ಮೇಲೆ ದೇವತೆಗಳು, ಅದರಲ್ಲೇ 4 ಲಕ್ಷ ಅಂತ ಹೇಳಿದ್ರೆ ಅದರಲ್ಲಿ ಇವೆಲ್ಲ ಸೇರ್ತವೆ ಅಂತ ಪ್ರಭುಪಾದ ಹೇಳ್ತಾರೆ. ಯಕ್ಷ, ಕಿನ್ನರ, ಗಂಧರ್ವ, ಕಿಂಪುರುಷ, ವಿದ್ಯಾಧರ ನೋಡಿ. ಈ ತರದೆಲ್ಲ ಬೇರೆ 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 ತರದ ಜನಗಳಿದ್ದಾರೆ ಮನುಷ್ಯ ನೋಡಿ. ಹಂಗೆ ನೋಡಿ, ಅದರಲ್ಲಿ ಇದರಲ್ಲಿ ನೋಡಿ, ಬ್ರಹ್ಮದೇವ ಈ ಉನ್ನತವಾಗಿರುವಂಥದ್ದು. ಹಂಗೆ ಅವುಗಳು ಮೀರಿ ಎಲ್ಲ ಹೋಗ್ತೀವಿ ಅಂತಂದ್ರೆ ಭಗವದ್ಧಾಮಕ್ಕೆ ಹೋಗ್ತದೆ. ಪ್ರಭುಜಿ. ನೋಡ್ರಿ, ಹಿಂಗೆ 84 ಲಕ್ಷ ಯೋನಿಗಳು ಅಂದ್ರೆ ಹಿಂಗೆ. ಇದು ಪ್ರಭುಜಿ, ವೈಜ್ಞಾನಿಕವಾಗಿ ತಳಹದಿಯಲ್ಲಿ ನಾವು ಈ ಒಂದರ ಹಂತರ ನಂತರ ಪ್ರಾಣಿಗಳನ್ನ ನಾವು ನೋಡ್ತಾ ಹೋದ್ವಿ ಪ್ರಭುಜಿ. ಆದ್ರೆ ನಾವು ಆತ್ಮಗಳ ಒಂದು ಅಂಶಗಳನ್ನ ಗಮನಿಸಿದಾಗೆ ಅದು ರೂಪಾಂತರ, ಅದರ ಜೀವಾತ್ಮ ಇರುತ್ತಲ್ಲ ಪ್ರಭುಜಿ, ಯಾವುದೇ ಪ್ರಾಣಿ ಆಗಿರ್ಬೋದಲ್ಲ ಪ್ರಭುಜಿ? ಅದನ್ನೇ ನಾವು ನೆನ್ನೆ ಮೊನ್ನೆ ಎಲ್ಲ ಚರ್ಚೆ ಮಾಡ್ತಿದ್ವಿ. ಅದನ್ನೇ ಚೇತನಗಳು ಅಂತ ಹೇಳಿ. ಇವುಗಳಲ್ಲಿ ಆವರಿತ ಚೇತನ ಇರುತ್ತೆ, ಕಂಪ್ಲೀಟ್ ಆಗಿ ಕವರ್ ಆಗ್ಬಿಟ್ಟಿರುತ್ತೆ ನೋಡಿ. ಅದಕ್ಕೆ ಒಂದೊಂದು ಹೋಲಿಕೆ ಕೊಡ್ತಾ ಹೋದ್ವಿ. ಹಿಂದೆ ಒಂದು ಭಗವದ್ಗೀತೆ ಶ್ಲೋಕದಲ್ಲಿ ನಾವು ಚರ್ಚೆ ಆಯ್ತು. ಇದೆಲ್ಲ ಚರ್ಚೆ ಈಗಾಗ್ಲೇ ಆಗಿತ್ತು. ನೀವು ಮಧ್ಯದಲ್ಲಿ ಬಂದ್ರಲ್ಲ ಪ್ರಭು, ಹಂಗಾಗಿ ನಿಮ್ಗೆ ಸ್ವಲ್ಪ ಗ್ಯಾಪ್ ಆಯ್ತು ನೋಡಿ. ಅಲ್ಲಿ ಈ ಎಂಬ್ರಿಯೋ, ಭ್ರೂಣ ಹೆಂಗೆ ಸುತ್ತು ಆವರಿಸ್ಕೊಂಡಿರುತ್ತೋ, ಒಂದು ಭ್ರೂಣ ಮಗುವಿನ ಸುತ್ತು
ಗರ್ಭಚೀಲ ಹೆಂಗ ಆವರಿಸ್ಕೊಂಡಿರುತ್ತೋ ಅದನ್ನ ಮರದಕ್ಕೆ ಹೋಲಿಸೋದು. ಮರಗಳ ಗಿಡಗಳು ನೋಡಿ, ಇಲ್ಲಿ ಕಾಣ್ತಿದೆಯಲ್ಲ ಮರ ಗಿಡಗಳು, ಅದೊಂಥರ ಆವರಿತ ಚೇತನ ನೋಡಿ. ಅದರ ನಂತರ ಮೇಲೆ ಇರುವಂತದ್ದು ನೋಡಿ, ಈ ಒಂದೊಂದಕ್ಕೂ ನಾನು ಏನ್ ಹೇಳಕ್ ಪ್ರಯತ್ನ ಪಡ್ತೀನಿ ಅಂದ್ರೆ, ಚೇತನ ಇನ್ನೊಂದ್ ಸ್ವಲ್ಪ ಉನ್ನತ ಶ್ರೇಷ್ಠ ಆಗ್ತಾ ಹೋಗುತ್ತೆ ನೋಡಿ. ಹಂಗೆ ಮನುಷ್ಯನಿಗೆ ಮುಕುಳಿತ ಚೇತನ ಅಂತ ಹೇಳ್ತಾರೆ. ಮೊಗ್ಗು ತರ ಇರೋದು, ಬಡ್ ಕಾನ್ಶಿಯಸ್ನೆಸ್ ನೋಡಿ. ಅದು ಅರಳಕ್ಕೆ ತಯಾರಾಗಿರುವಂತದ್ದು ನೋಡಿ. ಈ ರೀತಿ ಕ್ಲಾಸ್ ಕೇಳೋದು, ಮಾಡೋದು, ಭಕ್ತಿ ಸಾಧನೆ ಮಾಡೋದು ಎಲ್ಲ ಮಾಡಿದಾಗ ಬಡ್ ಮೊಗ್ಗು ಏನಾಗುತ್ತೆ, ಅರಳುತ್ತೆ, ಫಲ ನೀಡುತ್ತೆ ನಂತರದಲ್ಲಿ. ಅರಳುತ್ತೆ ಮೊಗ್ಗು, ಮುಚ್ಚ ಮೊಗ್ಗು ಅರಳುತ್ತೆ ಅನ್ನೋದು ವಿಚಾರ ನೋಡಿ. ಹಂಗೆ ಅರಳಿ ಇರುವಂತ ಒಂದಕ್ಕೆ ವಿಕಸಿತ ಚೇತನ ನೋಡಿ. ಅದರಲ್ಲೂ ಡಿಫ್ರೆಂಟ್ ಕ್ಯಾಟಗರಿ, ಪೂರ್ಣ ವಿಕಸಿತ ಚೇತನ ನೋಡಿ. ಈ ತರದ್ದು ಇಲ್ಲಿ ನೀವು ಚಿತ್ರದಲ್ಲಿ ಇದೇನ್ ಕಂಡ್ರಿ ನೋಡಿ, ಇದೆಲ್ಲ ಪ್ರಜ್ಞೆಗಳನ್ನ ಕಾಣ್ತೀವಿ. ಚೇತನಗಳು, ಬೇರೆ ಬೇರೆ ಚೇತನಗಳು, ಬೇರೆ ಕಾನ್ಶಿಯಸ್ನೆಸ್ ಇಂಪ್ರೂವ್ ಆಗ್ತಾ ಹೋಗುತ್ತೆ ನೋಡಿ. 1ನೇ ಕ್ಲಾಸಲ್ಲಿ ಇದ್ದಂತ ಮಗುಗೂ 10ನೇ ಕ್ಲಾಸಲ್ಲಿ ಇರೋ ಮಗುಗೂ ಆ ತಿಳುವಳಿಕೆ ಒಂದೇ ಇರುತ್ತಾ? ಇಲ್ಲ ಪ್ರಭುಜಿ, ವ್ಯತ್ಯಾಸ ಇರುತ್ತೆ ನೋಡಿ. ಅದೇ ಮಗು 1ನೇ ಕ್ಲಾಸಲ್ಲಿ ಕೂತಿರುತ್ತೆ, ಆಮೇಲೆ 2ನೇ ಕ್ಲಾಸ್ಗೆ ಹೋಗುತ್ತೆ, 3ನೇ ಕ್ಲಾಸ್ಗೆ ಹೋಗುತ್ತೆ, 10ನೇ ಕ್ಲಾಸ್ಗೆ ಹೋಗುತ್ತೆ, 12ನೇ ಕ್ಲಾಸ್ಗೆ ಹೋಗುತ್ತೆ ನೋಡಿ. ಆಮೇಲೆ ಡಿಗ್ರಿಗೆಲ್ಲ ಹೋಗುತ್ತೆ ನೋಡಿ. ಇಲ್ಲಿ ಕಾನ್ಶಿಯಸ್ನೆಸ್, ಆ ಪ್ರಜ್ಞೆ ಇನ್ನು ಹೆಚ್ಚು ಬೆಳೆಸ್ಕೊತಾ ಹೋಯ್ತಲ್ವಾ? ಅದೇ ತರನೇ ಸೇಮ್ ನೋಡಿ. ಇಲ್ಲೂ ಕೂಡ ಪ್ರಜ್ಞೆ ಬೆಳೀತಾ ಹೋಗುತ್ತೆ ನೋಡಿ. ಇಲ್ಲಿ ಕೃಷ್ಣ ಕಾನ್ಶಿಯಸ್ನೆಸ್ ಪಡ್ಕೊಂಡಾಗ ಪ್ರಭುಪಾದರ ಭಾವಾರ್ಥದಲ್ಲಿ ಹೇಳ್ತಿದ್ರೆ, ಹಾಗೆ ಜೀವಾತ್ಮನು ಪರಿಶುದ್ಧನಾದುದರಿಂದ ಪ್ರಜ್ಞೆಯು ಪರಿಶುದ್ಧ, ಆದರೆ ಪ್ರಜ್ಞೆಯು ಭೌತಿಕ ಗುಣಗಳ ಸಹವಾಸಕ್ಕನುಗುಣವಾಗಿ ಪರಿವರ್ತನೆಗೊಳ್ಳುತ್ತದೆ. ನೈಜ ಪ್ರಜ್ಞೆ ಎಂದರೆ ಶ್ರೀಕೃಷ್ಣ ಪ್ರಜ್ಞೆಯೇ. ಆದ್ದರಿಂದ ಮನುಷ್ಯನು ಕೃಷ್ಣ ಪ್ರಜ್ಞೆಯಲ್ಲಿ ನೆಲೆಯನ್ನು ಪಡೆದಾಗ ಅವನ ಜೀವನ ಪರಿಶುದ್ಧವಾಗಿರುತ್ತದೆ. ಆದರೆ ಐಹಿಕ ಮನೋಧರ್ಮವು ಅವನ ಪ್ರಜ್ಞೆಯೊಡನೆ ಬೆರಕೆಯಾದರೆ ಮುಂದಿನ ಜನ್ಮದಲ್ಲಿ ಅದಕ್ಕೆ ಅನುಗುಣವಾದ ದೇಹವನ್ನ ಪಡಿತಾನೆ ನೋಡಿ. ಹಿಂಗ್ ಮನುಷ್ಯನಾಗಿರೋವನ್ನು ಪ್ರಾಣಿಗಳ ತರ ಏನಾದ್ರು ನಡ್ಕೊಂಡ್ರೆ, ಈ ಮರಗಳ ತರ ಹೇಳಿದ್ನಲ್ಲ ಉದಾಹರಣೆ, ನಳಕುವೇರ ಮಣಿಗ್ರೀವ, ಮರಗಳ ತರ ನೋಡ್ಕೊಂಡ್ರೆ ಅವ್ನ ಮುಂದಿನ ಜನ್ಮದಲ್ಲಿ ಏನಾಗ್ಬಿಡ್ತಾನೆ? ಮರವಾಗಿ ಹುಟ್ಟುತ್ತಾನೆ ನೋಡಿ. ಈ ತರ ಇದು ಜಂಕ್ಷನ್ ಪ್ರಭುಜಿ. ಧನ್ಯವಾದ ಪ್ರಭುಜಿ. ಹರೇ ಕೃಷ್ಣ. ಈಗ ಸಮಯ ಆಗ್ತಾ ಇದೆ ನೋಡಿ. ಇಲ್ಲಿ ಚಿತ್ರ ನೋಡಿದ್ರೆ ನಿಮ್ಗೆ ಇಲ್ಲಿ ಹೆಂಗೆ ಮನುಷ್ಯ ಶರೀರ ಪ್ರಾಣಿಗಳಿಗೆ ನೋಡಿ ಒಂದು ಜಂಕ್ಷನ್ ಅಂತ ಕಾಣ್ತಾ ಇದೆಯಾ ಪ್ರಭುಜಿ? ಕಾಣುತ್ತೆ. ಈ ಚಿತ್ರವನ್ನು ಹಂಗೆ ಅಬ್ಸರ್ವ್ ಮಾಡಿ. ಹರೇ ಕೃಷ್ಣ. ನಾನು पतितानां पावनेभ्यो वैष्णवेभ्यो नमः। कोटि वैष्णव वृंद की जय, श्रील प्रभुपाद की जय, समवेत भक्त वृंद की जय, हरे कृष्ण महामंत्र की जय। हरे कृष्ण 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 हरे हरे, हरे राम 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 हरे हरे कृष्ಣ. ತಮ್ಮೆಲ್ಲರಿಗೂ ತುಂಬಾ ಧನ್ಯವಾದಗಳು. ಈ ದಿನ ತಮ್ಮೆಲ್ಲರಿಗೂ ಕೃಷ್ಣ ಪ್ರಜ್ಞಾ ಪೂರ್ವಕವಾಗಿ ತುಂಬಾ ಶುಭವಾಗಿರ್ಲಿ ಅಂತ ಪ್ರಾರ್ಥಿಸ್ತಾ ಹರಿಸ್ತೇನೆ. ಹರೇ ಕೃಷ್ಣ. ಹರೇ ಕೃಷ್ಣ.